ನಮಸ್ಕಾರ ವೀಕ್ಷಕರೇ, TV66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲ್ಕೆರೆ ಗ್ರಾಮಕ್ಕೆ ನಮ್ಮೂರ ಸುದ್ದಿಯನ್ನು ಮಾಡೋದಕ್ಕೆ. ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಕೇಳ್ತಿರೋಣ, ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ಕುಡಿಯುವ ನೀರು ಇರುವುದಿಲ್ಲ, ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಅಂಗನವಾಡಿ ಕೇಂದ್ರ ಕೊಠಡಿಗಳಿಗೆ ವಿದ್ಯುತ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಕೊಠಡಿಯ ಮೇಲ್ಚಾವಣಿ ಸೋರುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಅಂಗನವಾಡಿ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು TV66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು. ಗ್ರಾಮದ ಪ್ರತಿ ಮನೆಗಳಿಗೆ ಜೆಜೆಎಂ ಯೋಜನೆಯ ನಳಗಳಿವೆ. ಕಳೆದ 2 ವರ್ಷಗಳಿಂದ ಅದರಲ್ಲಿ ಕುಡಿಯುವ 10-15 ದಿನಗಳೊಮ್ಮೆ ನೀರು ಬರುತ್ತಿವೆ. ಗ್ರಾಮದಲ್ಲಿ ಫಿಲ್ಟರ್ ವ್ಯವಸ್ಥೆ ಕೂಡ ಇರೋದಿಲ್ಲ. ಗ್ರಾಮಸ್ಥರ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕೆಂದು ಗ್ರಾಮಸ್ಥರು TV66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ಮತ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ TV66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಗಾಡಿಗಳು ಯಾವ செய்யறது ಅಂತ ಇದು ಪಾಸ್ ಮಾಡು, ಕಟ್ ಮಾಡ್ಬಿಟ್ಟು ಅಲ್ಲಿ ವೀಕ್ಷಕರೇ, ಇದು ಕಲಕೆರೆ ಗ್ರಾಮದ ಬಸ್ ನಿಲ್ದಾಣ. ನೋಡ್ಬೋದು, ಸಂಪೂರ್ಣ ಬಸ್ ನಿಲ್ದಾಣ ಅಸ್ತವ್ಯಸ್ತವಾಗಿದೆ. ಒಳಗಡೆ ವಾಹನಗಳು, ಬಸ್ಗಳು ಬರೋದಕ್ಕೆ ರಸ್ತೆ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಮತ್ತೆ ಇಲ್ಲಿ ಸಂಪೂರ್ಣ ಎಲ್ಲ ಕಾಂಪೌಂಡ್ ಹತ್ರ ಎಲ್ಲ ಕಸಗಳು ಬಿದ್ದಿದೆ. ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ. ಎಲ್ಲ ಕಾಂಪೌಂಡ್ ಪಕ್ಕದಲ್ಲಿ ಜನರು ಇಲ್ಲಿ ಟಾಯ್ಲೆಟ್ಗೆ ಹೋಗ್ತಿದ್ದಾರೆ. ಸಂಪೂರ್ಣವಾಗಿ ಗಲೀಜಾಗಿದೆ. ಇದನ್ನ ಸ್ವಲ್ಪ ಕ್ಲೀನ್ ಮಾಡುವಂತ ವ್ಯವಸ್ಥೆ ಏನೂ ಈಗಿಲ್ಲ. ಇಲ್ಲಿ ಸ್ವಲ್ಪ ರೋಡ್ ವ್ಯವಸ್ಥೆ ಮಾಡಲಿ. ಒಳಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ರೋಡ್ ವ್ಯವಸ್ಥೆ ಮಾಡಬೇಕು, ಅಥವಾ ಕಾಂಕ್ರೀಟ್ ಅಥವಾ ಡಾಂಬರ್ ರೋಡ್ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಬೇಕು. ಸಂಪೂರ್ಣವಾಗಿ ಹಾಳಾಗಿದೆ. ಇಲ್ಲಿ ಏನಿಲ್ಲ, ಒಂದು ಗಾಡಿಗಳು ಬರೋದಕ್ಕೆ ಜಾಗ ಇಲ್ಲ. ಮತ್ತೆ ಇಲ್ಲಿ ಮಳೆ ಬಂದ್ರೆ ಗಾಡಿಗಳು ಓಡಾಡೋಕೆ ಕೂಡ ಕಷ್ಟ ಆಗುತ್ತೆ, ಜನರಿಗೂ ಕೂಡ ಓಡಾಡೋಕೆ ಕಷ್ಟ ಆಗುತ್ತೆ. ಇಲ್ಲಿ ತುಂಬಾ ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಇಲ್ಲಿ ಬಸ್ಗಳಿಗೆ. ಇಲ್ಲಿಂದ ದೇವರಿಪ್ಪರಿಗೆ, ಬಿಜಾಪುರ ಅಥವಾ ತಾಳಿಕೋಟೆಗೆ ಜನರು ತುಂಬಾ ಇಲ್ಲಿ ಪ್ರಯಾಣಿಕರು ಇರ್ತಾರೆ. ಆದ್ರೆ ಇಲ್ಲಿ ಪ್ರಯಾಣಿಕರಿಗೆ ನೀರಿನ ವ್ಯವಸ್ಥೆ ಕೂಡ ಇರೋದಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರಯಾಣಿಕರಿಗೆ ಸರಿಯಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಇದನ್ನ ಸ್ವಲ್ಪ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಇದನ್ನ ಗಮನ ಇಟ್ಟು ಸ್ವಲ್ಪ ಇಲ್ಲಿ ಕಸವನ್ನೆಲ್ಲ ಸ್ವಚ್ಛಗೊಳಿಸಬೇಕು. ಎಲ್ಲ ಕಸ ಎಲ್ಲ ಬಿದ್ದಿದೆ, ಎಲ್ಲ ಹಾಳೆಗಳು, ಎಲ್ಲ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಬಿದ್ದಿದೆ. ಅದನ್ನ ಸ್ವಲ್ಪ ಸ್ವಚ್ಛತೆಯನ್ನ ಮಾಡಬೇಕು ಗ್ರಾಮ ಪಂಚಾಯತ್ ಅಧಿಕಾರಿಗಳು. ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ಮೇಲಾಧಿಕಾರಿಗಳು ಇಲ್ಲಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ವಿಸಿಟ್ ಕೊಟ್ಟು ಸ್ವಲ್ಪ ಬಸ್ ಸ್ಟ್ಯಾಂಡ್ಗೆ ರೋಡ್ ವ್ಯವಸ್ಥೆ ಮತ್ತೆ ಇಲ್ಲಿ ಬಸ್ ವಾಹನ ನಿಲ್ಲೋಕೆ ಸ್ವಲ್ಪ ಎಲ್ಲ ವ್ಯವಸ್ಥೆನ ಮಾಡ್ಕೊಡ್ಬೇಕಂತ ನಮ್ಮ TV66 ಕನ್ನಡ ನ್ಯೂಸ್ ಮೂಲಕ ನಾವು
ಮನೆ ಮಾಡ್ಕೊಳ್ತಾ ಇದೀವಿ. ಅಂಗನವಾಡಿ ಏನಾರ ಸಮಸ್ಯೆ ಇತ್ತು ಹೇಳ್ರಿ. ಹುಡುಗರು ಬಿಟ್ಟೇನ್ರಿ? ಹೌದು. ರೂಮ್ಗಳೇನು ಸೋರ್ತಾವನ್ರಿ? ಸುರುದು ಇಲ್ರಿ, ಇದೇ ಸ್ವಲ್ಪ ಸೊರ್ಲಾಕತೈತ್ರಿ. ಇಲ್ಲೇ ಒಂದೇ ಒಳಗಿಂದ ಸೊರಂಗಿಲ್ರಿ, ಇದೇ ಒಂದೇ ಸೋರ್ತೈತಿ ನೋಡ್ರಿ. ರೇಷನ್ ಹಾ ರೀ ಸರ್. ಅವ್ ಜೊತ್ತಿನ ಪ್ಯಾಕೆಟ್ ರೀ. ಗಿಲಿಟ್ ಲಾಡು ಅಂತ ಹಾಕಿ ನಿನ್ನೆ ಬಂದೈತ್ರಿ ಮಾಲ. ಬೆಳೆ ಏನ್ರಿ? ಹಾ ರೀ, ಗಾಳಿ ಇದು ರೀ, ಹಸಿರು ಗಾಳಿ ರೀ. ಪಂಚಾಯತಿದವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಅವ್ರು. ಟಿವಿ ಕೊಟ್ರೇನ್ರಿ? ಟಿವಿ ಕೊಟ್ಟಾರ್ರಿ. ಅದು ಆಫೀಸ್ ಲಿಂತೆ ಗೌರ್ಮೆಂಟ್ ಲಿಂತೆ ಬಂದೈತ್ರಿ. ಅದು ಕರೆಂಟ್ ಅಂತೂ ಇಲ್ರಿ. ಅದಕ್ಕ ಕರೆಂಟ್ ವ್ಯವಸ್ಥೆ ನಾವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ, ಕೊಟ್ಟೇ ಇಲ್ರಿ ಅವ್ರು. ಮತ್ತಂದ್ರ ಇದು ಅಂಗನವಾಡಿಗೆ ನಳಾನು ಇಲ್ರಿ, ಕುಡಿ ನೀರ್ ಇಲ್ರಿ. ಮನೆ ನಿಂತ ತರ್ತಿವ್ರಿ ನಾವ್. ನಳ ಅದಾವ್ರಿ ನಮ್ ಮನ್ಯಾಗ, ಅಲ್ಲಿ ನಿಂತ ತರ್ತಿವ್ರಿ ನಾವ್. ಅಲ್ಲಿ ನಿಂತ ತರ್ತಿವ್ರಿ. ಮತ್ತ ಶೌಚಾಲಯ ಐತ್ರಿ, ಅದು ತೆಗ್ಗೆ ಮಾಡಿಲ್ರಿ ಅವ್ರು. ಹಿಂದಿನ ಬಾಜು ಐತ್ರಿ. ಅದನ್ನು ಕರೆಂಟಿಂದೊಂದು ಬೇಕ್ ನೋಡ್ರಿ ನಮ್ದು. ಕರೆಂಟಿಂದೊಂದು, ನಳದಂದ್ರಿ, ಕರೆಂಟ್ ವ್ಯವಸ್ಥೆ, ಕುಡಿ ನೀರಿಂದ ಇಷ್ಟೇ ರೀ. ಶೌಚಾಲಯ ವ್ಯವಸ್ಥೆ ಅಷ್ಟೇ ನೋಡ್ರಿ. ಅದು ಸಾಲಿ ಸ್ವಲ್ಪ ಇಲ್ಲಿ ಶೀಳೈತ್ರಿ ಗಾಡಿ, ಗಾಡಿ ಇಷ್ಟೇ ಶೀಳೈತ್ರಿ. ಹೊರಗಿನ ಬಾಜು ರೂಮ್ ಏನು ಸೋರ್ತಾವೇನ್ರಿ ಒಳಗ? ಇದು ಒಂದೇ ಸೋರ್ತೈತ್ರಿ, ಇಷ್ಟೇ ರೀ. ಒಂದ್ ರೂಮ್ ಸೋರ್ತದ್ರಿ. ಹಾ ರೀ, ಮತ್ ಉಳ್ಕಿದಿಲ್ರಿ. ಹುಡುಗರು ಏನ್ ಮಾಡ್ತೀರಿ ಅಡಿಗೆ? ನಾವ್ ನೋಡ್ರಿ ಉಪ್ಪಿಟ್ಟು ಮಾಡ್ತೀವ್ರಿ, ಅನ್ನ ಸಾರು ಮಾಡ್ತೀವ್ರಿ, ಎಲ್ಲಾ ಮಾಡ್ತೀವ್ರಿ. ತರಕಾರಿ ತೊಗೊಂಡ್ಬರ್ತೀರಿ? ತರಕಾರಿ ತಗೊಂಡ್ಬರ್ತೀರಿ ಮನೇನೆ ಅಂತ. ಗರ್ಭಿಣಿಯರಿಗೆ ನೋಡ್ರಿ ಬರೇ ಮಾಲ್ ಹಚ್ತೀವ್ರಿ. ರೇಷನ್ ಕೊಡ್ತೀರಿ? ಹಾ, ರೇಷನ್ ಕೊಡ್ತೀವಿ. ತಿಂಗಳ ಕೊಡ್ತೀರಿ? ಹಾ, ತಿಂಗಳ ಕೊಡ್ತೀವಿ. ರೇಷನ್ ಅಲ್ಲಿ ಬರ್ತಾನ್ರಿ? ಹಾ, ಬರ್ತೈತ್ರಿ. ನಿನ್ನೆ ಬಂದೈತ್ರಿ ಮಾಲ್. ಹುಡುಗರು ತತ್ತಿ ಎಷ್ಟು ಜನ ಕೊಡ್ತೀರಿ? ತತ್ತಿ ಹುಡುಗರಿಗೆ ಶುಕ್ರವಾರ ಬುಧವಾರ ಹಚ್ತೀವ್ರಿ, ಕೊಡ್ತೀರಿ ಹುಡುಗರಿಗೆ ಕುದಿಸಿ. ಹಾ ರೀ. ಅಂದ್ರೆ ನಿಮಗೆ ಏನು ಸ್ವಲ್ಪ ವಿದ್ಯುತ್ ಸಮಸ್ಯೆ ಅದ್ರಿ? ಹಾ, ಇಷ್ಟೇ ಸಮಸ್ಯೆ ನೋಡ್ರಿ. ಶೌಚಾಲಯ ಸಮಸ್ಯೆ, ಕುಡಿ ನೀರಿನ ಸಮಸ್ಯೆ. ಹಾ ರೀ, ಕರೆಂಟ್ ಇಂದ ಇಷ್ಟೇ. ಬಿಲ್ಡಿಂಗ್ ರಿಪೇರಿ ಮಾಡ್ಬೇಕು. ಹಾ ರೀ, ಇಷ್ಟೇ. ಶೌಚಾಲಯ ಶೌಚಾಲಯ ಇಲ್ರಿ ಒಟ್ಟ? ಸ್ಟೇಟ್ಮೆಂಟ್ ಹುಡುಗರು ಒಂದೊಂದ್ ದಿನ 15 ಹಂಗ ಇರ್ತಾವ್ರಿ. ಹೌದ್ರಿ. ಏನ್ ಮಾಡ್ತಾರ ಹುಡುಗರು ಅಡ್ಗೆ? ಹುಡುಗರ ಅಡಿಗೆ ಒಂದೊಂದ್ ದಿನ ಉಪ್ಪಿಟ್ಟು, ಸಜ್ಜಕ, ಅನ್ನ ಸಾರು, ಪಾನಿಕೊಟ್ಟನ, ಹಾಲು, ತತ್ತಿ. ತತ್ತಿ ಎಷ್ಟು ಜನ ಕೊಡ್ತೇವೆ ವಾರದಾಗ 2 ಸಲ ರೀ. 2 ಸಾರಿ. ತರಕಾರಿ ತೊಗೊಂಡ್ಬರ್ತೀರಿ? ಹಾ, ತರಕಾರಿ ತೊಗೊಂಡ್ಬರ್ತಾರೆ. ಇಲ್ಲಿ ಗರ್ಭಿಣಿಗೆ ಬಾಣಂತಿ ರೇಷನ್ ಅಂತೀರಿ? ಹಾ, ಅನ್ಸ್ತೀವ್ರಿ. ತಿಂಗಳ ಅನ್ಸ್ತೀವಿ. ಇದು ಶೌಚಾಲಯ ಅದನ್ರಿ? ಶೌಚಾಲಯ ಇಲ್ರಿ, ಒಟ್ಟ ಇಲ್ರಿ. ಒಟ್ಟ ಇಲ್ಲ ಶೌಚಾಲಯ. ಹುಡುಗರು ಹೊರಗೆ ಹೋಗ್ರಿ? ಹೊರಗೆ ಹೋಗ್ತಾರ. ಕುಡಿಯೋ ನೀರ್ರಿ? ಕುಡಿಯೋ ನೀರು 8 ದಿನಕ್ಕೊಮ್ಮೆ ಬರ್ತಾರಿ, ನಾವೇ ಬಂದ್ ತುಂಬ ಹೋಗ್ತಿವ್ರಿ. ನೀವೇ ಬಂದ್ ತುಂಬಿಕೊಡುದ್ರಿ? ಅಂದ್ರ 8 ದಿನಕ್ಕೊಮ್ಮೆ ಬರ್ತಾವ್ರಿ? ಇಲ್ಲಿ ನಮ್ ಶಾಲೆ ಒಳಗೆ ಇಲ್ರಿ ನೀರು. ಇಲ್ಲ ಆಜು ಬಾಜು ಐತೆ, ಎಲ್ಲಿ ಬರ್ತಾವ ಅಲ್ಲೇ ತುಂಬ್ಕೊಂಡ್ಬರೋದ್ರಿ. ಅಲ್ಲಿ ನೀರ್ ಎಷ್ಟು ದಿನ ಬಿಡ್ತಾರಿ ಅವ್ರು? ಇಲ್ಲಿ 8 ದಿನಕ್ಕೊಮ್ಮೆ ಬರ್ತಾರಿ. ಮತ್ ನಾವ್ ದಿನ ಒಂದ್ ಹುಡುಗರು ಒಂದೊಂದ್ ಕೊಡ ತೊಗೊಂಡ್ಬರ್ತೀವಿ. 8 ದಿನಕ್ಕೊಮ್ಮೆ ನೀರ್ ಬರ್ತಾವ್ರಿ? ಅಲ್ಲಿ ನಾವೇ ಕುಡಿದ್ರಿ? ಹುಡುಗರಿಗೆ ಸಪರೇಟ್ ತೊಗೊಂಡ್ಬರ್ತೀವ್ರಿ. ಇಲ್ಲಿ ಮಕ್ಕಳೆಲ್ಲ ಚರಂಡಿ ಹರಿಯಾಗ್ತಾವ್ರಿ, ಏನ ಹುಳಗೆಲ್ಲ ಬಂದ ಪುಡಿ ಬಿಡ್ತಾರನ್ರಿ ಪಂಚಾಯತ್ ಅವ್ರು? ಪುಡಿ ಅದು ಒಗ್ಯಂಗಿಲ್ರಿ. ಒಟ್ಟು ಒಗ್ಯಂಗಿಲ್ರಿ? ಅವು ಚರಂಡಿ ಒಟ್ಟ ಸ್ವಚ್ಛ ಮಾಡಂಗಿಲ್ರಿ? ಅವು ಯಾವಾಗ ಒಂದ್ ಸ್ವಚ್ಛ ಮಾಡ್ತಾರ, ಇಲ್ಲಾಂದ್ರೆ ಇದು ಅಷ್ಟೇ ಇರ್ತೈತಿ. ನೋಡ್ರಿ, ಹಂಗಾಗಿ ಹುಡುಗರಿಗೆ ಸ್ವಲ್ಪ ತೊಂದರೆ ಆಗತ್ರಿ. ಇಲ್ಲಿ ಹುಳು ಮಚ್ಚರ್ ಆದ್ರೆ ಮಚ್ಚರ ಅವು ಬರ್ತಾವ್ರಿ ಸ್ವಲ್ಪ. ಹೌದ್ರಿ. ಗ್ರಾಮ ಪಂಚಾಯತ್ ಬರಲ್ರಿ ಕಡೆ? ಇಲ್ಲೇ ಅದಾರಿ, ಬಾಜುನ ಅದಾರ. ಅವ್ರು ಏನು ಇದು ಮಾಡೋಂಗಿಲ್ಲ. ಹೇಳಿದ್ರು ಕೂಡ ಮಾಡಿಲ್ರಿ ಒಟ್ಟ? ಒಮ್ಮೆ ಮಾಡ್ತಾರ, ಒಮ್ಮೆ ಮಾಡಂಗಿಲ್ರಿ ಅವ್ರು. ಹೌದ್ರಿ. ಚರಂಡಿ ಸಮಸ್ಯೆ, ಸ್ವಲ್ಪ ಶೌಚಾಲಯ ಸಮಸ್ಯೆ, ನೀರಿನ ಸಮಸ್ಯೆ. ರೂಮ್ ಸೋರ್ತಾನ್ರಿ? ಬಿಲ್ಡಿಂಗ್ ಏನ್ ಸೋರಂಗಿಲ್ರಿ. ಒಟ್ಟು ಸೋರಂಗಿಲ್ರಿ. ಸಮಸ್ಯೆಗಳಿದ್ರೆ ನ್ಯೂಸ್ ಮಾಡ್ತೇವ್ರಿ? ಅವ್ರಿಗೆ ಹೇಳಿದ್ರಿ, ಅವರು ಸ್ಟೇಟ್ಮೆಂಟ್ ಕೊಡ್ಲಾಕ್ಯಾರ್ರಿ. ಸ್ಟೇಟ್ಮೆಂಟ್ ಕೊಡ್ತೀವಿ, ಭಾಳ ಸಮಸ್ಯೆ ಊರಾಗ.
ಚಲ್ರಿ ಏನ್ ಸಿಸಿ ರೋಡ್ನಿಲ್ಲ ಏನ್ ಮಳೆ ಚರಂಡಿ ನೋಡ್ರಿ ಚರಂಡಿ ಮಾಡಿಲ್ಲ ಅದಕ್ಕೆ ಸರಿಯಾಗಿ ನೀರ್ನು ಬಿಡಲ್ಲ ಅಲ್ಲಿ ಇನ್ನ ನೋಡ್ರಿ ಹೇಗ ಹತ್ತತ್ ಜರ ನಡಿ ಮಲಕ್ ಮುಂದೆ ಏನ್ ಹೇಳಿದ್ರಿ ಏನು ಬರ್ತಾರ ಹೋಗ್ತಾರ ಅಷ್ಟೇ ನೋಡ್ಕೇಸಂದ್ರಿ ನಮ್ಮ ವ್ಯವಸ್ಥೆ ನಮ್ಗೆ ಗೊತ್ತಿದ್ದು ತಗಣಿ ಕಡ್ಸ್ಕೊಂಡ್ ಸಾಕಾಗ್ಯದ ನಮ್ಗೆ ಅಂದ್ರೆ ಒಟ್ಟ ರೋಡ್ ಸಿಸಿ ರೋಡ್ ಮಾಡಿಲ್ಲ ಒಟ್ಟ ಇಲ್ಲ ಏನು ಇಲ್ರಿ ಇಲ್ಲಿ ಸಿಸಿ ರೋಡ್ ಇಲ್ಲ ಏನು ಇನ್ನ ಇಲ್ಲಿ ಜರ ಇದು ಮನಿಯವ್ರ ಹಾಕೊಂಡ್ರಿ ಮನೆ ಏನ್ರಿ ಹಾಕಿದ್ದು ಮನಿಯವ್ರ ಅವ್ರ ಕೈಲಿ ರೊಕ್ಕ ಕೊಟ್ಟು ಮನಿಯವ್ರ ತಂದ್ ಹಾಕೊಂಡ್ರಿ ಮುಂದ್ ಹೋದಂಗಂತ್ರು ಇದು ಆಗಿದೆ ಈ ರಸ್ತಾ ಪಾರ ಹಿಡಿಯೋ ಮಾಡ್ಕೊತ ನೋಡ್ರಿ ನೀವು ಪಾರ ನೋಡ್ರಿ ಹೆಂಗ ಅಂದ್ರೆ ಅಡ್ಡಾಡಕ್ಕೂ ದಾರಿ ಇಲ್ಲ ಒಟ್ಟ ಅಡ್ಡಾಡಕ್ ಇಲ್ಲಿ ಯಾರು ನೋಡ್ರಿ ಹಂಗ ಮತ್ತೆ ಎಣ್ಣೆ ಪ್ಲಾಟ್ ಅಂತ್ರಿ ಈ ಗಟ್ರ ಮಾಡಿಲ್ರಿ ಒಟ್ಟ ಏನು ಮಾಡಿಲ್ಲ ಎಣ್ಣೆ ಪ್ಲಾಟ್ ಅಂತ ಏನ್ ಕಸದ ಗಾಡಿ ಬರ್ತಾರೇನ್ರಿ ಪಂಚಾಯತಿಂದ ಏನು ಬರೋದಿಲ್ಲ ಪಂಚಾಯತ್ ಕಸದ ಗಾಡಿನೂ ಬರೋದಿಲ್ಲ ಪಂಚಾಯತ್ ಈ ಕಡೆ ಹಳ್ಳಿ ಸತ್ಯಕ್ಕೆ ನೋಡುದಿಲ್ಲ ಇವೆರಡು ಹುಳಾದ್ರ ಬಂದು ಪುಡಿ ಹೊಡಿಯಾಗಿಲ್ಲ ಏನು ಇನ್ನೂವರೆಗೆ ಮನಿಗಳು ಕಟ್ಟಿ ನಾವು ಪ್ಲಾಟ್ ತಂದು ಪುಡಿ ಹೊಡೆದಂತ ನೋಡಿಲ್ಲ ನಾವು ಕಸದ ಬಕೆಟ್ ಕೊಟ್ರೇನ್ರಿ ಏನೂ ಕೊಟ್ಟಿಲ್ಲ ಕಸದ ಬಕೆಟ್ ಉಸಾಪರ್ನೆ ಏನೂ ಕೊಟ್ಟಿಲ್ರಿ ನಮ್ಗೆ ಕುಡಿ ಬರ್ತಾವ್ರಿ ಕುಡಿ ನೀರ್ ಅದು ಬರ್ತಾವ್ರಿ ತೊಡೆ ಬರ್ತಾರ ಕುಡಿ ನೀರ್ ಬರ್ತಾರ ಎಷ್ಟ್ ದಿನಕ್ಕೊಮ್ಮೆ ಬರ್ತಾರೆ 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಹಿಂಗ್ ಬರ್ತಾರ ಅವೇ ನೀರು ಕುಡಿದ್ರಿ ಅವೇ ನೀರು ಮತ್ತೆ ಕುಡಿ ನೀರ್ ಬರ್ತಾರೆ ಅವನ್ ಬರ್ತಾವ ಕುಡಿ ನೀರು ಇದು ಪಂಚಾಯತಿ ಅವರು ಇದು ಬಂದವ್ರು ಇದು ಎಷ್ಟ್ ರಾಡಿ ವಲ್ಸ ನಮ್ಗ ಮನಿ ಮುಂದ ನೋಡ್ರಿ ಜರ ಅಂತಂದ್ರೆ ಇಲ್ರಿ ಜಾತ್ರೆಗೆ ಹಾಕ್ತೀನಿ ಅಂದವ್ರು ಜಾತ್ರೆಗೆ ಹಾಕ್ಲಿಲ್ಲ ಪಿತ್ರಿಗೆ ಹಾಕ್ಲಿಲ್ರಿ ಸುಮ್ ಕೂತಿ ಮತ್ತೇನ್ ಮಾಡ್ಬೇಕು ಒಟ್ಟ ರೋಡ್ ಇರಲಿಲ್ಲ ಹಂಗೆ ಒಟ್ಟು ಚರಂಡಿ ಹೊಡೆದು ರೋಡ್ ಎಲ್ಲ ಹಾಳಾಗ್ಯಾವ ಏನೇನು ಚರಂಡಿ ಇಲ್ರಿ ಲೋಡ್ ಇಲ್ದ ಅಲ್ಲಿ ಹೊತ್ತೊಂದ್ ಗಾಡಿಗಳು ಟಮ್ ಹಾದು ಅಂದ್ರೆ ಹೊತ್ಕೊಂಡ್ ಬೀಳ್ತಾವ ನೋಡ್ರಿ ಆ ಕಡೆ ಎಲ್ಲ ನೀರೆಲ್ಲ ರೋಡ್ ಮೇಲೆ ನಿಂತಾರ ಒಟ್ಟ ಅವತ್ತ ನಿಂತಾವ ನೋಡ್ರಿ ಅಲ್ಲೇ ಮುಂದ್ ಹೋಗ್ರಿ ಗ್ರಾಮದಾಗ ಶೌಚಾಲಯ ಅದೇನ್ರಿ ಏನ್ರಿ ಪೈಖಾನಿ ವ್ಯವಸ್ಥೆ ಅದ್ರಿ ಹೆಣ್ಮಕ್ಳಿಗೆ ನಮ್ದು ಆದ್ರಿ ಪೈಖಾನಿ ನೀರಿನ ವ್ಯವಸ್ಥೆ ಅದ್ರಿ ನಮ್ದು ಆದ್ರಿ ಎಲ್ಲಾ ನೀರಿಂದು ಟಾಕಿ ಆದ್ರಿ ಪೈಖಾನಿ ಅದ ಸ್ವಲ್ಪ ರೋಡ್ಗಳದು ಚರಂಡಿಗಳ ಸಮಸ್ಯೆ ಅದಾವ ರೋಡ ಹಾದಿ ಸಂಬಂಧ ನೋಡ್ರಿ ಅದು ಒಟ್ಟ ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ರಿ ಏನ್ರಿ ಗೃಹಲಕ್ಷ್ಮಿ ರೊಕ್ಕ ಬರ್ತಾವ ನಿಮಗ ಏನ್ರಿ ಗೃಹಲಕ್ಷ್ಮಿ ರೊಕ್ಕ ರೀ ಲಕ್ಷ್ಮಿ ಬರ್ತಾವ್ರಿ ನಮ್ಗೇನು ಇದು ಇಲ್ಲ ತಿಂಗಳ ಬರ್ತಾವ್ರಿ ಬರ್ತಾವ ತಿಂಗಳ ಏನ್ ಅದು ಈಗ ಬರೋಲ್ರಿ ಈಗ 4 ತಿಂಗಳ ಬಂದೇ ಇಲ್ರಿ ಪೆನ್ಷನ್ ಬರ್ತಾವ್ರಿ ನಿಮಗ ಯಾವ್ದ್ರಿ ಪೆನ್ಷನ್ ಪಗಾರ ಪೆನ್ಷನ್ ಬರ ನಾವ್ ನೌಕರಿ ಇಲ್ಲ ಪಿಕ್ರಿ ಇಲ್ರಿ ಇಲ್ರಿ ಬರ್ರಿ 65,000 ಬರ್ತಾವ್ರಿ ರೂಪಾಯಿ ನೀವ್ ನಮ್ ಹಿರಿಯ ಸತ್ತರ್ದ್ರಿ ಇಲ್ರಿ 60 ವಯಸ್ಸಿಗೆ 12 ರೂಪಾಯಿ ಬರ್ತಾವ್ರಿ ಏನ ಯಪ್ಪ ನಾ ಸತ ಮಾಡ್ಕೊಂಡು 68 ನೋಡ್ದಾವ ಅದೇ 800 ಬರ್ಬೇಕಾದ್ರ ಬರ್ತಾವ ಇಲ್ಲ ಅದೇ ಈ ಹುಡುಗಿಗ್ ಹೋಗಿ ಪಾಸ್ಬುಕ್ ಕಾಲೊಂದ್ ಹೋಗ್ಯಾವ ನಮಗ ಅದಕ್ಕೆ ಜರ ಪಾಸ್ಬುಕ್ ಚೇಂಜರ್ ಮಾಡ್ಕೊಂಬ ಅಂತ ಹುಡುಗಿ ಕದ್ಲಾಕ್ ಹೊಂಟಿನ್ರಿ ಊರ ದೊಬಿಘಾಟ್ ಅದೇನ್ರಿ ದೋಬಿಘಾಟ್ ಪಿಬಿಘಾಟ್ ಏನ್ರಿ ಆ ಕಡೆ ಆದ್ರ ಅದು ಏನಿಲ್ಲ ದೋಬಿಘಾಟ್ ಇಲ್ಲ ಪಿಬಿಘಾಟ್ ಇಲ್ಲಿ ಕಡೆ ಮನಿ ಮುಂದ ಟಾಕಿ ನೀರ್ ತೊಳೋದು ನಾ ಕೊಡ ಹಾಕುದು ಒಗಿದ್ ನೋಡ್ರಿ ಇದೇ ನೋಡ್ರಿ ಚರಂಡಿ ಸಮಸ್ಯೆ ರೋಡ್ಗಳ ಸಮಸ್ಯೆ ಚರಂಡಿನೇ ನಮ್ಗೆ ಹಾದಿನೇ ರೋಡ್ ಒಂದ್ ಶಿಸ್ತ ಚರಂಡಿ ಆದ್ರ ಆಯ್ತ್ರಿ ನಮ್ಗೇನು ಇಲ್ರಿ ಮತ್ತ ಸಮಸ್ಯೆ ಆಯ್ತು ನೀವು ಸಮಸ್ಯೆಗಳನ್ನ ಮಾಡಿ ಮಳೆ ಆದ್ರೆ ಅಡ್ಡ ಬರಲ್ರಿ ಇಲ್ಲಿ ಅಡ್ಡಾಡಕಲ್ರಿ ನಮ್ಮ ಮನ್ಯಾಗ ನಮ್ಗೆ ಗೊತ್ತು ಏನು ಯಾರಿಗೇನು ರಸ್ತಾ ಮಾಡ್ಯಾರ್ರಿ ಹೇಳ್ರಿ ಊರಾಗ ಭಾಳ ಕಡೆ ರಸ್ತೆಗಳು ಆಗಿಲ್ರಿ ನಾ ಇಲ್ಲಿ ಸಿಸಿ ರೋಡ್ಗಳು ಎಲ್ಲ ಹಲೋ ಹಲೋ ಎನೆ ಪ್ಲಾಟ್ದಾಗ ಇಲ್ಲಿ ಚರಂಡಿ ಇಲ್ಲ ಆಯ್ತು ಚರಂಡಿ ಹೋಗು ನೀರು ಎಲ್ಲ ದಾರಿಗೆ ಹಿಂಗ್ ಬರ್ತಾವ ಒಂದು ದಾರಿ ಸರಿಯಾಗಿಲ್ಲ ಆಯ್ತು ಎಲ್ಲಾ ಹೈರಾಣ ಅದು ಹೋಗುದು ಬರುದು ಇಲ್ಲಿ ತಿಪ್ಪಿ ಹಾಕಿಬಿಟ್ರ ಎಲ್ಲಾ ಸಮಸ್ಯೆ ಅದಾವ ಈಗ ಯಾರು ಹೇಳೋರಿಲ್ಲ ಹೇಳಿದ್ರೆ ಕೇಳೋರ್ನು ಇಲ್ಲ ಹಿಂಗಾಗ್ಬಿಟ್ಟದ ನೀರ್ ಬರ್ತಾವ ನೀರಿಗೆ ಜೆಜೆಮ್ಗೆ ಬರ್ತಾವ ನೀರ್ ಆದ್ರ ಇದೊಂದು ನಾಳ ಅದ ಇಲ್ಲಿ ಒಂದು ಇದ್ರ ತಿಂಗಳಿಗೊಮ್ಮೆ ಬಿಡ್ತಾರ ಅದು ಕುದ್ರಗೊಂಡ ಕೆರಿ ನಿಂತ ನೀರ್ ಬರ್ತಾವ ಟಾಕಿ ನಿಂತ ಆಯ್ತು ಜೆಜೆಮ್ ನೀರ್ದು ಆದ್ರ ಅದನ್ನು 10 ದಿವ್ಸಕ್ಕೆ 15 ದಿವ್ಸಕ್ಕೆ ಬರ್ತಾವ 10 ಏನು ಕುಡಿದ್ವಿ ಆದ್ರೆ ಏನು ನೀರು ಕುಡಿಲಾಕ ಸುರಕ್ಷಿತ ನೀರೇ ಇಲ್ಲ ಅದೇ 8-15 ದಿವ್ಸಕ್ಕೊಮ್ಮೆ ಕುದ್ರಗೊಂಡ ಟಾಕಿ ನಿಂತ ಬಂದ ನೀರ ಅವು ಅದೇ 15 ದಿವ್ಸ ಇಡ್ಬೇಕು ಬೇಡ ಇಲ್ಕಂದ್ರೆ ಮತ್ತೆ ಎಲ್ಲರ ಇದ್ದಲ್ಲಿ ಹೋಗಿ ತಗೊಂಡ್ ಬರ್ಬೇಕು ನೀರ ಕುಡಿಲಾಕ ಫಿಲ್ಟರ್ ನೀರು ಇಲ್ಲ ಸಾರ್ವಜನಿಕರಿಗೆ ಫಿಲ್ಟರ್ ನೀರು ಇಲ್ಲ ಫಿಲ್ಟರ್ ನೀರು ತರಬೇಕಾದ್ರೂ ರೊಕ್ಕ ಕೊಟ್ಟು ತರಬೇಕು ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿಂದ ಫಿಲ್ಟರ್ ನೀರು ಮಾಡಿಲ್ಲ ಇಲ್ಲ ಇಷ್ಟು ದುಡ್ಡು ಒಂದು ಇಲ್ಲ ಇಷ್ಟು ದೊಡ್ಡ ಊರಾದಂದ್ರೆ ಸಹಿತ ಒಂದು ಫಿಲ್ಟರ್ ನೀರು ಸಾರ್ವಜನಿಕರಿಗಾಗಿ ಇಲ್ಲ ಆಯ್ತು ಅದು ಖಾಸಗಿ ಅವರು ಅದಾರ ಅದು ಅವ್ರ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಅವ್ರಿಗೆ ತರಬೇಕಾಗ್ತದ ಊರಾಗ ಶೌಚಾಲಯ ವ್ಯವಸ್ಥೆ ಅಂದ್ರೆ ಸಾರ್ವಜನಿಕ ಶೌಚಾಲಯ ಅಲ್ಲಿ ತೆಳಗಾದ್ರಿ ನೀರಿನ ವ್ಯವಸ್ಥೆ ಅದ್ರಿ ನೀರಿನ ವ್ಯವಸ್ಥೆ ಶೌಚಾಲಯ ಇಲ್ಲ ಅದು ಇದ್ರದ್ದು ಮೊದ್ಲಿನ ಹಳ್ಳಿಗಳದಾಗ ಇರಲ್ಲ ಬಾಡಿ ಕಟ್ ಬಿಟ್ಟಾರೆ ಓಪನ್ ಯಾವ್ದು
ಅದ್ರಲ್ಲಿ ಏನು ಶೌಚಾಲಯ ಇದು ಮೋದಿದು ಏನು ಶೌಚಾಲಯ ಆಗ್ಯಾವ ಅದು ಏನೂ ಇಲ್ಲೇ ಇಲ್ಲ. ನೀರಿನ ವ್ಯವಸ್ಥೆನೇ ಇಲ್ಲ. ಕುಡಿಲಾಕೆ ಇದು ನೀರಿಗೆ ಇದು ಮನೆ ಉಪಯೋಗಕ್ಕೆ ನೀರು ಬರುದಿಲ್ಲ ಜಲ್ದಿ. ಮತ್ತ ಅಂತಲ್ಲಿ ಶೌಚಾಲಯಕ್ಕೆ ಯಾರು ಇದು ಮಾಡ್ತಾರ ಅವರು ಪಂಚಾಯತ್ ಯಾರು ಏನು ಮಾಡುದೇ ಇಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ ಪಂಚಾಯತ್ ಮೆಂಬರ್ ಆರ್ಸಿ ಬರೋಕ್ಕಿಂತ ಮೊದಲು ಹೇಳ್ತಾರೆ, ಆರ್ಸಿ ಬಂದವನು ಹೇಳ್ತಾರ. ಆದ್ರೆ ಅವ್ರು ಏನು ಮಾಡುದೇ ಇಲ್ಲ. ಕಸದ ಗಾಡಿ ಬರ್ತಾವೇನ್ರಿ ಕಸದ ಗಾಡಿ ಏನು ಬರುದೇ ಇಲ್ಲ ಇಲ್ಲಿ. ಸುಮ್ಮ ತೋರ್ಸ್ಲಿಕ್ಕೆ ಅಲ್ಲಿ ಇಟ್ಟಿರ್ಬೇಕು, ಬೇಡ ಎಲ್ಲಿ ಕೇಳೋರ್ ಅದಾರ ಅಲ್ಲಿ ಅವರು ಒಯ್ತಾರ ಗಾಡಿ, ಉಳ್ಕಿದಲ್ಲಿ ತರುದೇ ಇಲ್ಲ. ಇಲ್ಲಿ ನಿಮ್ ರೋಡ್ಗಳಿಗೆ ಚರಂಡಿ ವ್ಯವಸ್ಥೆ ಬಹಳ ಸಮಸ್ಯೆ ಅದ್ರಿ. ಏನ್ರಿ ಚರಂಡಿ ನೀರ್ ನಿಂತು ಏನ್ರ ಹುಳ ಆದ್ರ ಪುಡಿದಾರೇನ್ರಿ? ಇದು ಮಳೆಗಾಲದಾಗ ಇದು ಎಲ್ಲಾ ಇದು ಕೆರೆ ಆಗಿ ಬಿಟ್ಟಿರ್ತದ ಮುಂದೆ. ಇಲ್ಲಿ ಹೇಳಿದ್ರೆ ಸಹಿತ ಅವರು ಕೆರೆ ಮಾಡಲ್ಲ. ಹುಳ ಆದ್ರೆ ಪುಡಿ ಹೊಡೆಯಲ್ರಿ ಬರ್ತಾರೆ? ಏನು ಇವತ್ತುವರೆಗೂ ಏನು ಪುಡಿನ ಹೊಡೆದಿಲ್ಲ, ಏನು ಮಾಡೇ ಇಲ್ಲ ಇಲ್ಲಿ, ಏನು ಮಾಡಿಲ್ಲ. ಗ್ರಾಮ ಪಂಚಾಯತಿ ಪಿಡಿಒ ಬರ್ತಾರೇನ್ರಿ ಈ ಕಡೆ? ಪಿಡಿಒ ಬರೋ ಇಲ್ಲಿ ಪಂಚಾಯತಿಗೆ ಜಲ್ದಿ ಬರಲ್ಲ ಅವರು, ಊರಾಗ ಎಲ್ಲಿ ಬರ್ಬೇಕು ಅವರು. ಪಿಡಿಒ ಆದ್ರೆ ಊರಾಗ ಬಂದಿದ್ದಾದ್ರೆ ನೋಡೇ ಇಲ್ಲ ನಾವು. ಆದ್ರೆ ಗರಪಟ್ಟಿ ತುಂಬಾಕ ಇಲ್ಲೇ ಬಂದು ತುಂಬಿಕೊಡಕ್ರ ನೀವು ತುಂಬಿರ್ತೀರಿ? ಗರಪಟ್ಟಿ ತುಂಬ್ಕೊಳಕಂತ ಬರ್ತಿರ್ತಾರ ಊರಾಗ. ಆದ್ರೆ ಮನೆಯವ್ರು ಇರ್ಲಿಕ್ಕಂದ್ರೆ ಹೋಗಿ ನಾವು ತುಂಬ ಬರ್ತೀವಿ ಅಲ್ಲಿ ಗರಪಟ್ಟಿ. ಅಲ್ಲಿ ಏನದು ಪಂಚಾಯತಿ ಹೋಗಿ ತುಂಬ್ತೀವಿ. ಅದು ಅವಾಗನು ಹೇಳಿದ್ದೆ, ಗರಪಟ್ಟಿ ಎಲ್ಲಾ ತುಂಬ್ಕೋತ್ರಿ, ಮತ್ತೆ ನಮ್ಗೆ ಜರ ಅನುಕೂಲ ಮಾಡ್ಕೊಡ್ರಿ, ಗಟರಿಂದ ಅಲ್ಲಿ ರೋಡಿಂದ ಅಲ್ಲಿ ಆಯ್ತು. ಯಾವಾಗಲೂ ಲೈಟ್ ಕಂಬಗ ಲೈಟ್ ಹೋಗಿರ್ತಾವ, ಅದು ಹಾಕಿಸಿ ಕೊಡ್ರಿ ಅಂತ ಹೇಳಿದೆವು. ಅದು ಮೆಂಬರ್ ಹೇಳ್ತೀವ್ರಿ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಇಟ್ಟದು ಗರಪಟ್ಟಿ ತುಂಬ್ಕೊಳ್ತಾನ, ಅದ್ರ ಮ್ಯಾಲ ಏನ್ ಅವ್ರು ಮಾಡುದಿಲ್ಲ. ಹಾ, ಬಟ್ಟೆ ದೋಬಿಘಾಟ್ ಅದೇನ್ರಿ? ಧೋಬಿಘಾಟ ಅದು ನೆನಪಿ ಹಾರ್ಬೇಕು. ಇಲ್ಲಿ ಧೋಬಿಘಾಟ ಅಲ್ಲಿ ಎಲ್ಲಿ 3ನೇ ವಾರ್ಡ್ನಾಗ ಅವ್ರು ಮಾಡಿದ್ದ ನೋಡಿದೀವಿ. 3ನೇ ವಾರ್ಡ್ದಾಗ ಅಲ್ಲಿ 4ನೇ ವಾರ್ಡ್ದಾಗ. ಆದ್ರೆ ಇದು ಉಪಯೋಗ ಇಲ್ಲ, ಅದು ಉಪಯೋಗ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಬಸ್ಗಳ ವ್ಯವಸ್ಥೆ ಅದ್ರಿ ಹೋಗ್ಲಕ್ಕ ಊರಿಗೆ? ಬಸ್ಗಳ ವ್ಯವಸ್ಥೆ ಅದು ಬಿಜಾಪುರ್ಗಾಲಿ, ಸಿಂದಗಿಗಾಲಿ, ತಾಳಿಕೋಟಿಗಾಲಿ ಬಸ್ಸಿನ ವ್ಯವಸ್ಥೆ. ಬಸ್ ಸ್ಟ್ಯಾಂಡ್ ಬಹಳ ಸ್ವಲ್ಪ ಇದಾಗದ್ರಿ, ಸರಿ ಇಲ್ಲ ಬಸ್ ಸ್ಟ್ಯಾಂಡ್ ಸರಿ ಇಲ್ಲ. ಮತ್ತ ಅದಕ್ಕ ನಮ್ಮ ಇವ್ರು ಹೋಗಿದ್ರು ಒಮ್ಮೆ, ರಾಮಲಿಂಗಾರೆಡ್ಡಿ ಅವರ ಆಫೀಸ್ ಬೆಂಗಳೂರು ಹೋಗಿಸಿ ಮನವಿ ಕೊಟ್ಟು ಬಂದಾರ. ಬಸ್ ಸ್ಟ್ಯಾಂಡ್ ಮಾಡ್ತೀವಂತ ಅವರು ಅಸೋಸಿಯೇಷನ್ ಕೊಟ್ರ, ಆದ್ರ ಮಾಡುದು ಯಾವಾಗ? ಇನ್ನು ಬಸ್ ಸ್ಟ್ಯಾಂಡ್ ಕೆಲಸ ಆಗಿಲ್ರಿ. ಇಲ್ಲ ಒಳಗಡೆ ಹೋಗ ಬಸ್ಗಳಿಗೆ ವ್ಯವಸ್ಥೆ ರೋಡ್ ಹೋಗಿಲ್ಲ. ಒಳಗೆ ಮಳೆ ಬಂದ್ರೆ ನೀರ್ ನಿಂತ್ರ ಗಾಡಿ ಓಡಾಡೋ ಜಾಗ ಇಲ್ಲ. ನೀರ್ ಮಳಿ ಬಂದಾಗ ಆದ್ರೆ ಬಹಳ ಸಮಸ್ಯೆ ಅದಾವ, ಹೋಗ್ಲಾಕ ತೊಂದ್ರೆ ಬಹಳ. ನಿಮ್ಗೂ ಏನ್ ಹೇಳಿ ಕಡೆ ಸಿಸಿ ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ. ಇದು ಎನ್ಎ ಪ್ಲಾಟ್ ಅಂತ ಬರೇ ಇದಕ್ಕೆ ಎನ್ಎ ಪ್ಲಾಟ್ ಅದು ಇವು, ಆದ್ರ ಉಪಯೋಗ ಇಲ್ಲ, ಅಭಿವೃದ್ಧಿ ಕೆಲಸ ಇಲ್ಲ. ಏನು ₹1 ಅಭಿವೃದ್ಧಿ ಕೆಲಸ ಏನೇ ಇಲ್ಲ ಇದಕ್ಕೆ. ಅದನ್ನು ಆ ಲೈನ್ ಒಂದ್ ಹಾಕಿ ಇದು ಕುದುರೆ ಟಾಕಿ ನೀರ್ ಬರ್ತಾವಂತ ಕೇಸಿ ಅದ್ರಾಗ ಜೋರಾವರಿಲಿಂದ ಹಾಕೊಂಡ್ವಿ. ಅದು ಇದನ್ನು ಸಹಿತ ಬಿಡ್ತೀವಿ ಅಂತ ಕೇಸಿ 1 ವರ್ಷ 2 ವರ್ಷ ಆಗಿಂದ ಸಹಿತ ಮನ್ನಿ ಬಿಟ್ರ ನೀರು ಬಿಡುತ್ತೆ. ಇದಕ್ಕೆ ಮಾಡಿಕೇಸಿ ಇಟ್ಟಿ ಬಿಟ್ಟಿದ್ರ, ಅದು ನೀರು ಅದನ್ನು ಇಲ್ಲ ಇದನ್ನು ಇಲ್ಲ ಅನ್ಕೇಸಿ ನಾವು ಜರ ಪಂಚಾಯತಿ ಮೆಂಬರ್ ಕೂಡ ಜರ ಇದು ಮಾಡ್ದೇವು, ಹೋಗಿ ಕೇಳ್ದೇವು ನೀರಿನ ಸಮಸ್ಯೆ ಬಗ್ಗೆ. ನಾವು ಅವಾಗ ಇದು ನೀರು ಬಿಡ್ಲಾಕತ್ತಾರ ಅವರು JJM. ಹೌದು, ನೀರಿನ ಸಮಸ್ಯೆ, ಚರಂಡಿ ರೋಡ್ಗಳ ಸಮಸ್ಯೆ ಇದೆ. ಆಯ್ತು. ಮನೆಯವ್ರು ಹೇಳೋದು ಮಾಡ್ಲಾತೈತ್ರಿ, ಬಾಳ ಹೊಲಸ್ ಐತ್ರಿ. ಇದು ಕ್ಲೀನ್ ಮಾಡ್ಬೇಕ್ರಿ, ಗಟ್ರ ಕ್ಲೀನ್ ಮಾಡ್ಬೇಕು. ಯಾನ ಮಾಡ್ರಿ ದಯವಿಟ್ಟು, ನಮ್ ಟೈಮದು ಹೇಳ್ತೀನಿ. ಗಟ್ಟ ಕ್ಲೀನ್ ಮಾಡಂಗಿಲ್ಲ ಒಟ್ಟ ಇಲ್ರಿ. ಸ್ವಚ್ಛ ಬರ್ತಾರ್ರಿ, ಬರಬರ ಬರ್ತಾರ್ರಿ, ಇಲ್ಲ ತಟ್ತಾರ್ರಿ, ಮತ್ತ ಇದು ಮತ್ ಬರ್ತೈತಿ. ಕ್ಲೀನ್ ಇಲ್ರಿ, ಗಟ್ಟ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಇಲ್ರಿ. ಬರ್ತಾರ ಇಲ್ಲಿ ಗ್ರಾಮ ಪಂಚಾಯತ್ ಅವರು? ಬರುದಿಲ್ಲ. ಊರಾಗ ಕಸದ ಗಾಡಿ ಬರ್ತಾವ? ಇಲ್ರಿ, ಸ್ವಲ್ಪ ಬರ್ತಾವ್ರಿ. ಆಮೇಲೆ ಇದು ಅದನ್ನ ಮತ್ ಓದ್ತಾಳ್ರಿ, ಮತ್ ಲುಸ್ ಆತೈತಿ. ಇಲ್ಲಿ ಏನ್ರ ಸೊಳ್ಳೆ ಗಿಳ್ಳೆ ಯಾರು ಬಂದು ಪುಡಿ ಹೊಡಿತಾರ ಗ್ರಾಮ ಪಂಚಾಯತ್? ಸೊಳ್ಳೆ ಆತಾವ. ಪುಡಿ ಹೊಡಿತಾರ ಪಂಚಾಯತ್ ಅವರು? ಇಲ್ರಿ, ಹೊಡೆಯಂಗಿಲ್ಲ ಒಟ್ಟ. ಈ ಊರಾಗ ಕಸದ ಗಾಡಿನೂ ಬರಂಗಿಲ್ಲ ಒಟ್ಟ. ಇದನ್ನ ತೆಗಿಯಾಕ ಒಟ್ಟ ಬರಲ್ಲ, ಕ್ಲೀನ್ ಮಾಡಕ್ ಯಾರು ಬರಂಗಿಲ್ರಿ. ಗ್ರಾಮ ಪಂಚಾಯತ್ ಬರ್ತಾರ ನೋಡ್ಲಕ್ಕ? ಬರ್ತಾಳ್ರಿ, ಇವ್ರು ಕ್ಲೀನ್ ಮಾಡಂಗಿಲ್ರಿ, ಒಟ್ಟ ಕ್ಲೀನ್ ಮಾಡಂಗಿಲ್ಲ. ಹೇಳ್ತಾಳ್ರಿ, ಬಿಡ್ತಾರ. ಆಯ್ತು. ಕುಡಿಯಾಕ ನೀರ್ ಬರ್ತಾವ ಮನ್ಯಾಗ? ನೀರು ಒಟ್ಟಿನಾಗ ಚರಂಡಿ ಸಮಸ್ಯೆ ಜಾಸ್ತಿ ಆದ್ರಿ, ಸ್ವಲ್ಪ ಚರಂಡಿ ಸ್ವಲ್ಪ ಕ್ಲೀನ್ ಮಾಡಕ್ ನೀರ್ ಹಾಕ್ತಿವಿ. ನಿಮ್ ಸಮಸ್ಯೆಗಳನ್ನ ಜನಗ ಬಗೆಹರಿಸೋ ಪ್ರಯತ್ನ ಮಾಡಿ. ರೋಡ್ ಮಾಡಿಲ್ಲ, ಮಳಿ ಬಂದ್ರ ರಾಡ್ ಆಗುತ್ತವ, ಫುಲ್ ರಾಡ್ ಆಗುತ್ತ, ಊರ ಹತ್ರ ಇರ್ತಾವ. ಇದು ನೀರ್ ಸರಿಯಾಗಿ ಬಿಡಲ್ಲ ವಾರಕ್ಕೊಮ್ಮೆ.
ಕುಡಿಯೋ ನೀರು ಬಿಡ್ರಿ ಕರೆಕ್ಟ್ ಆಗಿ. ಕರೆಕ್ಟ್ ನೀರ್ ಬಿಡಲ್ಲ. ಎಷ್ಟು ತಗೊಂಡ್ಬಿಡ್ತಾರೆ? 8 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಬಿಡ್ತಾರ. ಅಲ್ಲಿ ತಾವೇ ನೀರು ಕುಡಿದ್ರಿ? ಫಿಲ್ಟರ್ ನೀರು ರೀ ಊರಾಗ? ಫಿಲ್ಟರ್ ನೀರು ನಾವೇ ತಗೊಂಡ್ಬರ್ಬೇಕು ಹೋಗಿ. ಇಲ್ಲ ಗ್ರಾಮ ಪಂಚಾಯತ್ ಹಾಕಿಲ್ರಿ? ಇಲ್ಲ ಒಟ್ಟು ಹಾಕಿಲ್ಲ. ನೀವು ಹೋಗಿ ಪ್ರೈವೇಟ್ ನೀರು ತಗೊಂಡ್ಬರ್ಬೇಕು. ಅಲ್ಲಿ ಸಿಸಿ ರೋಡ್ ವ್ಯವಸ್ಥೆ ಆಗಿಲ್ಲ ಒಟ್ಟು? ಇಲ್ಲ ಆಗಿಲ್ಲ. ಈ ಚರಂಡಿ ವ್ಯವಸ್ಥೆ ಕೂಡ ಆಗಿಲ್ಲ. ಏನಾರ ನೀರಿಗೆ ನಿಂತ್ರ ಏನಾರ ಹುಳಗಳ ಪುಡಿ ಹಿಡಿತಾರೇನ್ರಿ ಪಂಚಾಯತ್ ಅವರು? ಜಾತ್ರೆಗೂ ಹೊಡೆದಿಲ್ಲ. ಕಸ ಗಾಡಿ ಬರ್ತಾವೇನ್ರಿ? ಕಸ ಗಾಡಿನೂ ಬರಲ್ಲ. ಒಟ್ಟ ಬರೋದಿಲ್ಲ. ಒಟ್ಟ ಇಲ್ಲಿ ಪುಡಿ ಹೊಡ್ಯಾಕ ಬರಲ್ಲ, ಕಸ ಗಾಡಿ ಒಟ್ಟ ಬರೋದಿಲ್ಲ. ಗರ್ಭಟಿ ತುಂಬಲಾಕ ಬರ್ತಾರ್ರಿ? ಇಲ್ಲೇ ಬಂದ್ ತಗೊಂಡ್ ಹೋಗ್ರಿ? ನಾವೇ ತುಂಬಿರ್ತೀವಿ. ತುಂಬಿರ್ತೀವಿ. ಈ ಕಡೆ ಪಿಡಿಗಳು ಯಾರು ಬರಲ್ರಿ? ಬರಲ್ಲ. ಒಟ್ಟು ಬರಲ್ರಿ. ಕೇಳ್ಬೇಕಿಲ್ರಿ ರೋಡ್ ಗಿಡ ಮಾಡೈತ್ರಿ ವ್ಯವಸ್ಥೆ? ಹೇಳ್ತೇವ ಒಟ್ಟ ಏನು ಮಾಡೋದೇ ಇಲ್ಲ. ಮಾಡ್ತೇವ ಅಂತಾರೆ. ಪಂಚಾಯತಿಗೆ ಏನದ ಓಟ್ ಹಾಕ್ಲಿಕ್ಕೆ ಕೇಳ್ತಾರ. ಅಷ್ಟೇ ಬಿಟ್ರೆ ಯಾವ ಕೆಲಸ ಬರಲ್ಲ. ಊರಿಗೆ ಬಸ್ ವ್ಯವಸ್ಥೆ ನಿಮಗೆ ಹೋಗ್ಲಕ್ಕ ಇಲ್ಲಿ ಅಡ್ಡಾಡಕ? ಬಸ್ ಬರ್ತಾವ. ದಾರಿ ಸರಿ ಇಲ್ಲ ಅಷ್ಟೇ. ದಾರಿ ಸರಿ ಇಲ್ಲ. ಒಟ್ಟ ಯಾವ ರೋಡ್ ಸರಿ ಇಲ್ಲ. ಒಟ್ಟು ಬಸ್ ಸ್ಟ್ಯಾಂಡ್ ಕೂಡ ಅಷ್ಟೊಂದು ಇಲ್ಲ. ಒಟ್ಟ ರೋಡ್ ಇಲ್ಲ ಏನಿಲ್ಲ. ಒಟ್ಟ ಮನೆಗಳು ಸಿಸಿ ರೋಡ್ಗಳಿಲ್ಲ. ಮತ್ತೆ ಗ್ರಾಮಕ್ಕೆ ಹೋಗಕ್ ಮೇನ್ ರಸ್ತೆಗಳು ಸರಿಯಾಗಿಲ್ಲ. ಒಟ್ಟ ಮಳೆ ಬಂದ್ರೆ ಎಲ್ಲ ರಾಡ್ ಆಗುತ್ತಾನ. ಮಳೆ ಬಂದ್ರೆ ಶೌಚಾಲಯ ವ್ಯವಸ್ಥೆ ಏನ್ರಿ ಇಲ್ಲಿ? ಸಾರ್ವಜನಿಕ ಶೌಚಾಲಯ ಒಟ್ಟ ಎಲ್ಲ ಹೊರಗೆ ಹೋಗುತ್ತೆ. ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಶೌಚಾಲಯ ವ್ಯವಸ್ಥೆ ಕೂಡ ಮತ್ತೆ ಮಾಡಿಲ್ರಿ. ಇಲ್ಲಿ ಏನ್ ಸರ್ಕಾರ ಮನೆ ಹಾಕಿರೇನ್ರಿ ಪಂಚಾಯತ್ ಅವರು? ಪಂಚಾಯತ್ ಅವರು ನಮ್ಮ ಹಾಕಿಲ್ಲ. ಮನೆ ಹಾಕಿಲ್ಲ. ಈ ಕಡೆ ದೊಡ್ಡ ಕಟ್ಟಾರ ಊರಾಗ? ಏನಿಲ್ಲ. ಏನು ಇಲ್ರಿ. ಬೋರ್ ಹಾಕ್ಯಾರಣ ಅಷ್ಟೇ. ಇದು ಬೋರ್ ನೀರೇ ಕುಡಿತೀರೇನ್ರಿ? ಇಲ್ಲ ನೆಲದ ನೀರ ಫಿಲ್ಟರ್ ನೀರ. ಒಟ್ಟು 15 ಬರ್ತಾರ ಅವೇ ಕುಡಿದ ನೀರು. ಅಲ್ತನ ಅವೇ ಸೋಸಿ ಅವೇ ಕುಡಿದ ನೀರು. ಅಂದ್ರೆ ಇವಾಗ ಚರಂಡಿ ಸಮಸ್ಯೆಗಳು, ನೀರಿನ ಸಮಸ್ಯೆ, ಮತ್ತೆ ಸ್ವಲ್ಪ ರೋಡ್ ಸಮಸ್ಯೆ ನೋಡ್ರಿ. ಎಲ್ಲಾ ತಿರ್ಗಾಡ ಮಳೆಗಾಲದಿಂದ ಎಲ್ಲಾ ಉದುಲ್ ಬೀಳ್ತಾದ್ರಿ ಇಲ್ಲಿ ನೀರು. ಎಲ್ಲಾ ಹೋಗ್ಲಾ ಬರಂಗಿಲ್ರಿ. ಗಾಡಿ ಹೋಗಂಗಿಲ್ಲ, ಏನ್ ಮನುಷ್ಯರು ಹೋಗಂಗಿಲ್ರಿ. ಯಾರು ಒಳಗ್ ನೋಡಂಗಿಲ್ರಿ. ಇಲ್ಲಿ ಬರೀ ಓಟ್ ತಗೊಳಕ್ ಬರ್ತಾರ್ರಿ. ಯಾರ್ಯಾರು ಬರಂಗಿಲ್ರಿ ಇಲ್ಲಿ. ಸಿಸಿ ರೋಡ್ ಸಮಸ್ಯೆ ಅದ ನಿಮಗೆ? ಹ್ಞೂ ರೀ. ಸಿಸಿ ರೋಡ್ ಮತ್ತೆ ಚರಂಡಿ ಸಮಸ್ಯೆ ಅದ? ಚರಂಡಿ ಸಮಸ್ಯೆ ರೀ. ಇದು ನೀರ್ ಬಂದು ಅಂದ್ರ ಕಂಡಾಪ್ ನೀರ್ ನಿಂದಿರ್ತಾವ್ರಿ ಇಲ್ಲಿ. ಹೋಗ್ಲಾ ಬರಂಗಿಲ್ರಿ ಇಲ್ಲಿ. ಅವೆಲ್ಲ ನೀರಿನಿಂದ ವಾಸನೆ ಹಂಗೇನ್ರಿ? ವಾಸನೆ ಇಷ್ಟು ಕುಂದ್ರಲಾಕ್ ಕೊಡಂಗಿಲ್ಲ, ಅಷ್ಟು ವಾಸನೆ ಬರ್ತಾವ್ರಿ ಇಲ್ಲಿ. ಒಟ್ಟಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಲ್ರಿ? ಒಟ್ಟು ಏನ್ ಚರಂಡಿ ಇಲ್ಲ, ರೋಡ್ ಇಲ್ಲ, ಏನೂ ಇಲ್ಲ ನೋಡ್ರಿ. ಅವ್ ನೀರ್ ನಿಂತಾವ್ರಿ ಎಲ್ಲಾ ನಿಮ್ ಮನಿ ನೀರೇನ್ರಿ ಯೂಸ್ ಮಾಡೋದು? ಹ್ಞೂ ರೀ. ಯೂಸ್ ಮಾಡಿದ್ರಿ. ಅದು ಯೂಸ್ ಮಾಡಿರಬಲ್ಲ ಇಲ್ಲಿ ಈ ಕಡೆ ನಿಂದಿರ್ತಾವ ನೋಡ್ರಿ. ಅಲ್ಲಿ ಹೊಲಸ್ ನಾದ ಮಂದಿಗ್ ಜಡ್ ಬರ್ಲಾಗತ್ತಾವ್ರಿ. ನಾನು ಏನ್ರ ಅಲ್ಲಿ ಸೊಳ್ಳೆಗಳಾದ್ರ ಪುಡಿ ಹೊಡೆಯಂಗಿಲ್ರಿ ಪಂಚಾಯತ್? ಏನ್ ಯಾವ ಪುಡಿ ಇಲ್ಲ, ಏನು ಇಲ್ಲ, ಏನು ಹೊಡಿಂಗ್ ನೋಡ್ರಿ ಇಲ್ಲಿ. ಒಟ್ಟು ಕಸದ ಗಾಡಿ ಬರಲ್ರಿ ಒಟ್ಟ? ಹೊಡಿಂಗ್ರಿ. ಕಡೆ ಕುಡಿ ನೀರ್ ಬಿಡ್ತಾರ್ರಿ? ಕುಡಿ ನೀರ್ ಬರ್ತಾವ್ರಿ. 2 ದಿನಕ್ಕ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಬರ್ತಾವ್ರಿ. ಅವೇ ನೀರ್ ಕುಡಿದ್ರಿ? ಅಲ್ತ ಅವೇ ನೀರ್ ಸೋಸು ಅವೇ ಕುಡಿದ್ರಿ? ಅವೇ ನೋಡ್ರಿ. ಮತ್ತೆ ಇಲ್ಲಿ ಫಿಲ್ಟರ್ ನೀರ್ ಇಲ್ಲೇನ್ರಿ? ಫಿಲ್ಟರ್ ನೀರ್ ಅಲ್ಲಿ ಬಜಾರ್ದಾಗ ಅದಾವ್ರಿ. ಅಲ್ಲಿ ಅಲ್ಲೇ ತಗೊಂಡ್ಬರ್ದ್ರಿ? ಅಲ್ಲೇ ಹೋಗಿ ತಗೊಂಡ್ಬರ್ದ್ರಿ. ಗ್ರಾಮ ಪಂಚಾಯತ್ ಇಲ್ರಿ? ಅದು ಪ್ರೈವೇಟ್ ಅದ್ರಿ? ಪ್ರೈವೇಟ್ ರೀ. ರೊಕ್ಕ ಕೊಟ್ಟು ತಗೊಂಡ್ ಬರ್ತೀವಿ. ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಫಿಲ್ಟರ್ ನೀರು ಕೂಡ ವ್ಯವಸ್ಥೆ ಮಾಡಿಲ್ಲ? ಊರಾಗ ಏನ್ ಶೌಚಾಲಯ ಅದೇನ್ರಿ? ಸಾರ್ವಜನಿಕ ಶೌಚಾಲಯ ಆದ್ರಿ. ಆ ಕಡೆ ಈ ಕಡೆ ನಿಮ್ ಈ ಸೈಡ್ ಇಲ್ರಿ? ಈ ಸೈಡ್ ಇಲ್ರಿ. ಕಡೆ ಈ ಸೈಡ್ ಎಲ್ಲ ಹೊರಗೆ ಹೋಗ್ತಾರೇನ್ರಿ ಅಷ್ಟು? ಮತ್ತೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಏನ್ರಿ ಊರಾಗ? ಆದಲ್ರಿ. ಅಲ್ಲಿ ಆದಲ್ರಿ. ಬರ್ತಾರ ಡಾಕ್ಟರ್ಗಳು? ಬರ್ತಾರಿ. ಚಲೋ ನೋಡ್ತಾರಿಲ್ಲ? ಏನ್ ನೋಡ್ತಾರಿ, ಏನು ಒಂದ್ ಸೂಜಿ ಮಾಡ್ತಾರ, 2 ಗುಳಿ ಕೊಡ್ತಾರ, ಆರಾಮ ಹಂಗಿಲ್ರಿ ಅದು. ಏನು ಹಿಂಗಾಗೈತ್ರಿ ಅದು. ಇಲ್ಲಿ ಗ್ರಾಮ ಪಂಚಾಯತ್ ಬರ್ತಾರೆ ಪಿಡಿಒಗಳು? ಅವು ಬರಂಗಿಲ್ರಿ. ಗಾಡಿ ಮಟ್ಟ ಬರೋದಿಲ್ರಿ? ಅಂದ್ರೆ ನಿಮಗ ರಸ್ತೆ ಇಲ್ಲದ ಕಾರಣ ಇಲ್ಲಿ ಅಡ್ಡಾಡಕ್ ತೊಂದ್ರೆ ಆಗತ್ರಿ, ಗಾಡಿಗಳು ಬರಾಕ, ಹುಡುಗರು ಅಡ್ಡಾಡಕ್ ತೊಂದ್ರೆ ಆಗತ್ರಿ. ನೋಡ್ರಿ ಮಳೆಗಾಲ ಬಂದಾಗ ಯಾರೇ ಹುಡುಗರು ಹೋಗಂಗಿಲ್ಲ, ಮನುಷ್ಯರು ಹೋಗಂಗಿಲ್ಲ, ಅಷ್ಟು ಗಾಡಿ ಸುಧಾ ಬರಂಗಿಲ್ರಿ ಗಾಡಿ. ಅಂದ್ರೆ ರೋಡಿಂದ ಮತ್ತೆ ಚರಂಡಿ ಸಮಸ್ಯೆ ಬಾಳ ಅದ. ಇವೆರಡು ಸ್ವಲ್ಪ ಜಲ್ದಿ ಆದ್ರೆ ಆದಷ್ಟು ಬೇಗ ಸಮಸ್ಯೆಗಳ ಪರಿಹಾರ ನಿಮಗೆ ಅನುಕೂಲ ಆಗತ್ತೆ. ಅನುಕೂಲ ಆಗ್ತದ್ರಿ. ಹೇಳ್ರಿ ಏನ್ ಸಮಸ್ಯೆ ಅದ್ರಿ? ರೋಡ್ ಮಾಡ್ಬೇಕ್ರಿ. ರೋಡಿನ ಸಮಸ್ಯೆ ಅದ ಇಲ್ಲಿ. ಸಿಸಿ ರೋಡ್ ಸಮಸ್ಯೆ ಅದ್ರಿ? ಚರಂಡಿ ಸಮಸ್ಯೆ? ಚರಂಡಿ ತೆಗಿಬೇಕ್ರಿ. ಚರಂಡಿ ಮಾಡ್ಬೇಕು, ರೋಡ್ ಮಾಡ್ಬೇಕು. ಮಾಡಿದ್ರೆ ಎಲ್ಲರಿಗ ಅನುಕೂಲ ಆಗ್ತದ. ಕಾಲಿದ್ದವ್ರು ಅದರ ಬಿದ್ದು ಹೋಗ್ಬೇಕಾಗ್ತದ ನೋಡಿ. ಮಳೆಗಿಳಿ ಆದ್ರ ಕಾಲ್ ಜಾರ್ತಾರಿ, ಕಾಲ್ ಜರಿತಾರ ನೋಡ್ರಿ. ಹೆಂಗ ನೋಡ್ರಿ, ಬೈಕ್ ಅದ್ ಹೋಗ್ತಾರ ನೋಡ್ರಿ. ಅಡ್ಡಾಡಕ್ ತೊಂದ್ರೆ ಆಗತ್ರಿ? ಅಡ್ಡಾಡಕ್ ತೊಂದ್ರೆ ಆಗ್ತದ ನೋಡ್ರಿ. ಚರಂಡಿ ನೀರ್ ನಿಂತು ಏನ್ರ ಹೊಡಾಗಿಡಾದ್ರ ಪುಡಿ ಹೊಡಿತಾರೇನ್ರಿ ಪಂಚಾಯತ್? ಏನೇನು ಹೊಳ್ ನೋಡಲ್ಲ ನೋಡ್ರಿ. ಸತ್ರ ಹೊಳ್ ನೋಡಲ್ಲ ಇಲ್ಲಿ. ಯಾವ ಪಂಚಾಯತ್ ಅವನ ಯಾವನು ಬರಬಲ್ಲ. ನೀರಿನ ಏನೇನ ಇಲ್ಲ, ಕಸ ಗಾಡಿನ ಇಲ್ಲ, ಏನೇ ಇಲ್ಲ. ಕುಡಿ ನೀರ್ ಬಿಡ್ತಾರಿ? ಕುಡಿ ನೀರ್ ಬರ್ತಾರ, 15 ದಿನಕ್ಕೊಮ್ಮೆ ಬಿಡ್ತಾರ ನೋಡ್ರಿ. ಊರಾಗ ಫಿಲ್ಟರ್ ನೀರ್ ಇಲ್ರಿ? ಅದಾರ ಫಿಲ್ಟರ್ ನೀರ ಕುಡಿತೀವ್ರಿ. ಅಂದ್ರೆ ಪಂಚಾಯತ್ ಇಲ್ರಿ, ಪಂಚಾಯತ್ ರೊಕ್ಕ ಕೊಡ್ತಾರ. ಪಂಚಾಯತ್ ಏನೇನ ಅನುಕೂಲ ಇಲ್ರಿ ಇಲ್ಲಿ. ಪಂಚಾಯತ್ ಏನೇನ ಅನುಕೂಲ ಇಲ್ಲ. ಆದ್ ಮನೆಗಳ ಸತ್ರ ಏನ ಹಿಂದಕ್ಕೆ ಹಾಕ್ಲಾಗತ್ತಾರ. ಬಡವ್ರಿಗತ್ತ ಮೇಲೆ ಮನೆ ತರ್ತಾರ, ಆ ಮನೆಗಳನ್ನ ಹಿಂದಕ್ಕೆ ಹಾಕ್ಲಾಗತ್ತಾರ.
ಅಂದ್ರ ಗ್ರಾಮ ಪಂಚಾಯತ್ ಒಟ್ಟ ಅಭಿವೃದ್ಧಿ ಕೆಲಸ ಒಟ್ಟಾಗಿಲ್ರಿ ಒಟ್ಟ. ಏನೇನ ಆಗಿಲ್ಲ ನೋಡ್ರಿ. ನಿಮ್ ಗೃಹಲಕ್ಷ್ಮಿ ಕೊಡ್ತಾರಿ ಬಂದವ್ರಿ 6 ತಿಂಗಳ 3 ತಿಂಗಳ ಬರ್ತಾ ಗೃಹಲಕ್ಷ್ಮಿ ತಿಂಗಳ ಬರಲ್ರಿ. ಹೆಣ್ಮಕ್ಳಿಗೆ ಏನ್ರ ದವಿಗಾಟ ಬಟ್ಟೆ ಗಿಲಾಕ ಏನೇನ ಇಲ್ರಿ ಏನೇನ ಇಲ್ಲ. ಏನಿಲ್ರಿ. ಬಂದ್ ನೀರಿನ ಮೇಲೆ ನಾವ್ ಎಲ್ಲಾ ಮಾಡ್ಕೋಬೇಕು. ಬಟ್ಟಿ ಬಾಂಡೆ ಜಳಕ ಕುಡಿಲಾಕ ಎಲ್ಲಾವೇ ನೋಡ್. 2 ದಿನಕ್ಕ 15 ದಿನಕ್ಕ ಬರ್ತಾರ. ಹೆಣ್ಮಕ್ಳಿಗೆ ಏನ್ರ ಸಾರ್ವಜನಿಕ ಶೌಚಾಲಯ ಏನೇನ ಇಲ್ರಿ. ಏನೇನ ಇಲ್ಲ. ಶೌಚಾಲಯ ಇಲ್ಲ. ಏನ ಯಾವ್ರ ಪೆನ್ಷನ್ ಬರ್ತೇನ್ರಿ ನಿಮಗ? ಇಲ್ರಿ ಬರಲ್ರಿ. ಇಲ್ರಿ. ಪೆನ್ಷನ್ ಅದ್ರ ರೇಷನ್ ಅಂದ್ರೆ 60 ವಯಸ್ಸಿಗೆ ಬರ್ತಾರ? ಇಲ್ರಿ. ರೇಷನ್ ಕೊಡ್ತಾರ? ರೇಷನ್ ಕೊಡ್ತಾರ. ಇದೇವ್ರ ಕೊಡ್ತಾರೇನ್ರಿ? ಇದೇವ್ರ ಕರೆಕ್ಟ್ ಆಗಿ ಕೊಡ್ತಾರ? ಕರೆಕ್ಟ್ ಕೊಡ್ತಾರ. ತಿಂಗಳ ಕೊಡ್ತಾರ. ಅಂದ್ರ ನಿಮಗ ಸ್ವಲ್ಪ ರೋಡಿಂದು ಚರಂಡಿಗಳ ಸಮಸ್ಯೆ ಅದ ನೋಡ್ರಿ. ನೀರಿನ ಸಮಸ್ಯೆ ಅದ. ಏನ್ ಶೌಚಾಲಯ ಇಲ್ಲ. ಹಿಂಗೆ ರೋಡಿಗೆ ಕೂತ್ ಬರ್ಬೇಕ್ರಿ. ಓಕೆ ನಿಮ್ಮ ಸಮಸ್ಯೆಗಳನ್ನ ಮೆಂಬರ್ ಅದಾರ ನೋಡ್ರಿ. ಏನ್ ಸಮಸ್ಯೆ ಗ್ರಾಮದಾಗ? ಸರ್ ಗ್ರಾಮದಲ್ಲಿ ಈ ಸುಧಾರ ಗ್ರಾಮದಾಗ ಇಂಪ್ರೂವ್ಮೆಂಟ್ ಆಗಿದೆ. ನೀರ ಸರಿಯಾಗಿ ಸ್ಪಂದನೆ ಮಾಡ್ಯಾರ. ಸದಸ್ಯರು ಅಧ್ಯಕ್ಷರೆಲ್ಲ ನೀರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಚರಂಡಿ ಆಗಿಲ್ಲ ಊರಲ್ಲಿ. ಚರಂಡಿ ಆಗಿಲ್ಲ, ಸಿಸಿ ರೋಡ್ ಆಗಿಲ್ಲ, ಡಾಮ್ ರೋಡ್ ಆಗಿಲ್ಲ. ಆಮೇಲೆ ಕಲಿಕೇರಿ ಪಟ್ಟಣ ಪಂಚಾಯತಿ ಆಗುವಂತ ಒಂದು ಸಾಧ್ಯತೆ ಇತ್ತು. ಅದಕ್ಕೆ ಶಾಸಕರು ಸಹ ಸ್ಪಂದನೆ ಮಾಡಿಲ್ಲ ಅಂತ ಕೇಳ್ತೀವಿ ನಾವು. ಅದು ಆಗ್ಬೇಕಿತ್ತು. ನಮ್ಮೂರ್ ದೊಡ್ಡ ಊರ ಅದ. ಇಲ್ಲಿ ಪಟ್ಟಣ ಪಂಚಾಯತಿ ಆಗ್ಬೇಕು. ಪಟ್ಟಣ ಪಂಚಾಯತಿ ಆದ್ರೆ ನಮ್ಮ ಊರ್ ಇಂಪ್ರೂವ್ಮೆಂಟ್ ಆಗ್ತದೆ. ಈಗ ನಾವು ಅಧ್ಯಕ್ಷರಿಗೆ ಸದಸ್ಯರು ಕೇಳೋನಾಗಿಲ್ರಿ. ನಮ್ಗ ಬಜೆಟ್ ಇರುದಿಲ್ಲ. ನಮ್ಗ ಇದು ಚರಂಡಿ ಮಾಡ್ಯಾಕ, ಆಮೇಲೆ ಡಾಮ್ ರೋಡ್ ಮಾಡ್ಯಾಕ ನಮ್ಮಲ್ಲಿ ಅಮೌಂಟ್ ಬರುದಿಲ್ಲ. ಅದಕ್ಕಾಗಿ ನಾವು ಮಾಡ್ಲೈತಿ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ಸ್ವಲ್ಪ ಊರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಕಲಿಕೆ ದೊಡ್ಡ ಪಟ್ಟಣ ಇದೆ ಸರ್. ಇದು ಇಂಪ್ರೂವ್ಮೆಂಟ್ ಆಗ್ಬೇಕು. ಆಮೇಲೆ ಶಾಸಕರು ಸುಮಾರು ಹಳ್ಳಿಯಲ್ಲಿ ಬರ್ಬೇಕು. ಎಲ್ಲ ಹಳ್ಳಿಯಲ್ಲಿ ಕುಂದ್ರಬೇಕು. ಎಲ್ಲರಿಗೆ ಕೇಳ್ಬೇಕು. ನಾವು ನಮ್ಮ ಶಾಸಕರಿಗೆ ಒಬ್ರು ನಾರ್ಮಲ್ ಸರಳತೆ ವ್ಯಕ್ತಿತ್ವ ಅಂತ ಕೇಳಿ ಅವ್ರು ಆಯ್ಕೆ ಮಾಡಿದ್ವಿ. ಎಲ್ಲ ನಾವು ಜಿಲ್ಲೆಸ್ ಮಾಡಿದ್ವು. ಶಾಸಕರು ಕೆಲವು ಕಡೆ ಅಸಮಾಧಾನ ಇದೆ ಸರ್ ನಮ್ಗೆ ಶಾಸಕರ ಬಗ್ಗೆ. ಯಾಕಂದ್ರೆ ಶಾಸಕರು ಬಂದು ನಮ್ಗೆ ಸ್ಪಂದನೆ ಮಾಡ್ಬೇಕು. ಅವ್ರು ಒಳ್ಳೆ ವ್ಯಕ್ತಿ. ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಅದ. ನಾವೆಲ್ಲ ಜಿಲ್ಲೆಸ್ ಮಾಡಿದ್ವಿ. ಆದ್ರೆ ಶಾಸಕರು ಯಾಕೇನೋ ಜನರ ಮರ್ತಿದ್ದಾರೆ ಸರ್. ಅವರು ಶಾಸಕರು ಇಲ್ಲಿ ಊರಿಗೆ ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದನೆ ಕೊಟ್ಟಿಲ್ಲ ಸರ್. ಕೊಡ್ಬೇಕಿತ್ತು. ಒಳ್ಳೆಯದಾರ ಅವರು. ಶಾಸಕರ ಬಗ್ಗೆ ಗೌರವ ಇದೆ. ಆ ಶಾಸಕರು ಯಾಕೆ ಸ್ವಲ್ಪ ಸ್ಪಂದನೆ ಮಾಡ್ಲಾಗ್ತಿಲ್ಲ. ನಾವೆಲ್ಲ ಜಿಲ್ಲೆಸ್ ಮಾಡಿವಿ. ಅವ್ರಿಗೋಸ್ಕರ ಎಲ್ಲ ರಾತ್ರಿ ಆದಾಗ್ಲೂ ಬರ್ದಾಡಿವಿ, ಕೆಲಸ ಮಾಡಿವಿ ನಾವೆಲ್ಲ. ಅವರು ಬಿಜೆಪಿ ಇದ್ದಾಗ ಜೆಡಿಎಸ್ ಇದ್ದಾಗ ಕಮಾಂಡ್ ಇದ್ದಾಗೂ ಅವ್ರ ಜೊತೆ ನಾವ್ ಇದ್ದೇವು. ಅವ್ರು ಬಿಜೆಪಿ ಇದ್ದಾಗ ಅವ್ರ ಜೊತೆ ಇದೀವಿ, ಕೆಜಿಪಿ ಇದ್ದಾಗ ಅವ್ರ ಜೊತೆ ಇದೀವಿ, ಈಗಲೂ ಅವ್ರ ಜೊತೆ ಇದೀವಿ. ಶಾಸಕರು ಕೆಲಸದಲ್ಲಿ ಸ್ವಲ್ಪ ಅಸಮಾಧಾನ ನಮ್ಗೆ. ಅವ್ರು ಬರ್ಬೇಕು, ಸ್ಪಂದನೆ ಮಾಡ್ಬೇಕು, ಹಳ್ಳಿಯಾಗ ಬರ್ಬೇಕು, ಹಳ್ಳಿ ಜನ ಕೂಡಿಸ್ಬೇಕು, ಇಲ್ಲಿ ಗ್ರಾಮ ಸಭೆ ಮಾಡ್ಬೇಕು, ಐಬ್ಯಾಗ ಎಲ್ಲಾರು ಕಾರ್ಯಕರ್ತರು ಕರಿಬೇಕು, ಬಜಾರ್ಲ ಕರಿಬೇಕು. ಎಲ್ಲರಿಗೂ ಏನ್ ಸ್ಪಂದನೆ. ಆಕ್ಚುಲಿ ಅವ್ರ ಏನ್ ಹೇಳ್ತಾರ, ನಮ್ಮ ಅಧಿಕಾರ ಇಲ್ರಿ, ನಮ್ ಕಾಂಗ್ರೆಸ್ ಗೌರ್ಮೆಂಟ್ ಅದ, ಇಲ್ಲ ಫ್ರೀ ಸ್ಕೀಮ್ ಅದ. ನಮ್ಗೆ ಅವ್ರದ್ದು ಫ್ರೀ ಸ್ಕೀಮ್ ಗೌರ್ಮೆಂಟ್ ಬಗ್ಗೆ ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರು ನಾರ್ಮಲ್ ಆಗಿ ಸ್ಪಂದನೆ ಮಾಡ್ಬೇಕು. ಯಾಕಪ್ಪ ನಿಮ್ಗೆ ಏನ್ ಕೆಲ್ಸ ಬೇಕು, ನಿಮ್ಗೆ ಏನ್ ಬೇಕು, ನಾ ಮುಂದಿನ ಸಲ ಮಾಡ್ತೀನಿ, ನಮ್ಗೆ ಎಷ್ಟದ ಅಷ್ಟರ ನಾ ನಿಮ್ಗೆ ಸಹಾಯ ಮಾಡ್ತೀನಿ. ಅದು ಸ್ಪಂದನೆ ಮಾಡ್ಲಾಗ್ತೀವಿ ಸರ್. ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಸರಿಪಡಿಸ್ಬೇಕು ಸರ್. ಸಿಸಿ ರೋಡ್ಗಳಾಗಿಲ್ಲ, ಸಿಸಿ ರೋಡ್ ಆಗಿಲ್ಲ. ಆಮೇಲೆ ಇಲ್ಲಿ ನೀವು ಮಧ್ಯಾಹ್ನ ನಂತರ ಯಾವುದೇ ಊರಿಗೆ ಹೋಗಿ ನೋಡ್ರಿ, ಇಲ್ಲಿ ಕಲಿಕೆಲಿಂದ ಇದಕ್ಕೆ ಬಿಂಜಲ್ಬಾಗ್ ಹೋಗ್ಯಾಗ ರೋಡ್ ಸರಿ ಇಲ್ಲ. ಈ ಆಮೇಲೆ ನೀವು ಕಲಿಕೆಲಿಂದ ಅಲ್ಗೂರ್ ಹೋಗ್ಯಾಗ ರೋಡ್ ಸರಿ ಇಲ್ಲ. ಇವೆಲ್ಲ ಬಹಳ ಮೂಲಭೂತ ಸೌಕರ್ಯ ಸರ್ ಕಲಿಕೆರಿ ಇದೆ ಸರ್. ಶಾಸಕರು ಮೊನ್ನೆ ಮುಂಚಾಳದವರು ಸ್ವಂತ ರೊಕ್ಕಲಿಂದ ಮಾಡಿ ಇದು ರೋಡ್ ಮಾಡ್ಯಾರ. ನೋಡಿರ್ಬೇಕು ನ್ಯೂಸ್ ನೀವು. ಕಲಿಕೆರಿಲಿಂದ ರೋಡ್ ಬಹಳ ಸಮಸ್ಯೆ. ಇಲ್ಲಿಂದ ನೀವು ಕಲಿಕೆಲಿಂದ ಅಲ್ಗೂರ್ ಹೋಗ್ಬೇಕಂತ ಸರ್ 2 ತಾಸು ಬೇಕು ನಿಮ್ಗೆ. ಡೆಲಿವರಿ ನಾರ್ಮಲ್ ಇದ್ದಾವ, ಡೆಲಿವರಿ ಆತ್ರ ಹೆಣ್ಮಕ್ಳು ಹೋದ್ರ. ನೀವು ಇಲ್ಲಿ ಕಲಿಕೆಲಿಂದ ಬಿಂಜಲ್ಬಾಗ್ ಹೋಗ್ರಿ, ಅಲ್ಲಿ ರೋಡ್ ಕೆಟ್ಟದ. ಈ ಕಲಿಕೆ ದೊಡ್ಡ ಊರ್ ಹಾಕಿದ್ರೆ ಯಾವುದೇ ಇಲ್ಲಿ ಮೂಲ ಸೌಕರ್ಯ ಇಲ್ಲ ಸರ್. ದಯಮಾಡಿ ಶಾಸಕರು ಗಮನಕ್ಕೆ ಬರ್ಬೇಕು. ನಮ್ಮ ಈ ಕಲಿಕೆ ದೊಡ್ಡ ಪಟ್ಟಣ ಬಂದು ಇಲ್ಲಿ ಎಲ್ಲರ ಕಾರ್ಯಕರ್ತರಿಗಾಗಲಿ, ಅವರ ಇಲ್ಲಿ ಜನರಿಗಾಗಲಿ ಸ್ಪಂದನೆ ಮಾಡ್ಬೇಕು. ಸ್ಪಂದನೆ ಆಗ್ಲಿ ಸರ್. ಅಂದ್ರೆ ಕಲಕೇರಿಯಿಂದ ಹೊರ ಹೋಗುವ, ಗ್ರಾಮದಿಂದ ಹೊರ ಹೋಗುವ ಮತ್ತು ಬರುವ ಎಲ್ಲ ರಸ್ತೆಗಳೆಲ್ಲ ಸಂಪೂರ್ಣ ಹಾಳಾಗ್ಯಾವ ಸರ್. ಫುಲ್ ಹಾಳಾಗ್ಯಾವ. ಏನೂ ಇಲ್ಲ ಸರ್. ಇಲ್ಲಿ ಏನು ಮೂಲಭೂತ ಸೌಕರ್ಯ. ಡಾಂಬರ್ ರೋಡ್ಗಳು ಮಾಡಿದ್ರು. ಡಾಮ್ ರೋಡ್ ಮಾಡಿಲ್ಲ ಸರ್. ಶಾಸಕರು ಹೇಳೋಣ ನಮ್ಮ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅಧಿಕಾರ ನಮ್ಮ ಅವಶ್ಯಕತೆ ಇಲ್ಲ ಸರ್. ಆಕ್ಚುಲಿ ಶಾಸಕರು ಬಂದ್ ನಮ್ಗ ಸ್ಪಂದನೆ ಮಾಡ್ಬೇಕು. ಅವ್ರು ಹೇಳ್ಬೇಕು, ನಮ್ಗೆ ಇದು ಆಗುದಿಲ್ಲ, ನಮ್ಗೆ ಇದು ಮುಂದಿನ ಸಲ ಮಾಡ್ತೀನಿ, ನೀವ್ ಯಾರು ಹೇಳ್ರಪ್ಪ, ನನ್ನ ಕೈಲಿ ಎಲ್ಲ ಹೆಲ್ಪ್ ಮಾಡ್ತಾರ. ಬರೀ ಲಗ್ನ ಬರ್ತಾರ, ಸತ್ತಲ್ಲಿ ಬರ್ತಾರ. ಲಗ್ನ ಸತ್ತನ ಬಂದ್ರೆ ಈ ಮತ್ತೆ ಮೂಲಭೂತ ಸೌಕರ್ಯ ಯಾರು ಮಾಡ್ಬೇಕು ಸರ್. ಲಗ್ನಗ ಸತ್ತಲ್ಲಿ ಬಂದ್ರ ಅಂದ್ರ ಕೆಲಸ ಆತವನ್ರಿ ಸರ್. ಅಷ್ಟಿದ್ರೆ ನಾನು ಮುಗೀತು ನಂದು ಅಧಿಕಾರ ಅಂತ ಹೇಳ್ತಾರೆ. ಶಾಸಕರು ಯಾಕೆ ಸ್ವಲ್ಪ ಅವ್ರ ಬಗ್ಗೆ ನಮ್ಗೆ ಗ್ರಾಮದಲ್ಲಿ ಬಹುತೇಕ ಸಿಸಿ ರೋಡ್ಗಳು ಪೆಂಡಿಂಗ್ ಅದಾವ. ಎಲ್ಲಿ ಆಗಿಲ್ಲ ಸರ್. ಯಾವ ಆಗಿಲ್ಲ. ನೀರೊಂದು ಫೆಸಿಲಿಟೀಸ್ ಮಾಡ್ಯಾರ ಸರ್. ಚರಂಡಿ ಆಗಿಲ್ಲ ಸರ್. ನೀರೊಂದು ಫೆಸಿಲಿಟೀಸ್ ಊರಲ್ಲಿ ನೀರ್ ಆಗ್ಯದ. ಮನಸ್ಸು ಬಜಾರ್ದಲ್ಲಿ ರೋಡ್ ಇದು ಅವು ಅಂಗಡಿಗಳು ಆಗ್ಯಾವ. ಅವರೆಲ್ಲ ಮಾಡ್ಯಾವ. ಅಂದ್ರೆ ಆ ವರ್ಷದಿಂದ ಈ ವರ್ಷ ಈ ಗ್ರಾಮ ಪಂಚಾಯತ್ ಸ್ವಲ್ಪ ಇಂಪ್ರೂವ್ಮೆಂಟ್ ಸರ್. ಇಂಪ್ರೂವ್ಮೆಂಟ್ ಆದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್. ಆಗ್ಬೇಕು. ಸ್ಪೆಷಲ್ ಶಾಸಕರು ಇದ್ರ ಬಗ್ಗೆ ಗಮನ ಮಾಡ್ಬೇಕು. ಗ್ರಾಮಗಳದಾಗ ಕಸದ ಗಾಡಿ ಬರ್ತಾರೆ ಪಂಚಾಯತಿಂದ, ಗ್ರಾಮ ಪಂಚಾಯತ್ ಬರ್ತಾರೆ. ಸ್ವಲ್ಪ ಬರ್ತಾರ, ಗಾಡಿ ಪೀಡಿ ಬರ್ತಾವ್ರಿ. ಅವು ಸ್ವಲ್ಪ ಮಟ್ಟಿಗೆ ಆಕ್ಟಿವಿಟೀಸ್ ಮಾಡ್ಯಾರ ಈ ವರ್ಷ. ಆಮೇಲೆ ಈಗ ನಾನು ಸ್ಪೆಷಲ್ ಈ ನಿಮ್ಮ ಒಂದು ಮಾಧ್ಯಮ ಮುಖಾಂತರ
ವಿಶೇಷವಾಗಿ ಶಾಸಕರ ಮನವಿ ಮಾಡ್ತೀನಿ. ಶಾಸಕರು ನಮ್ಮ ಊರ ಬಗ್ಗೆ ಗಮನಿಸಬೇಕು, ನಮ್ಮೆಲ್ಲರಿಗೂ ಅವ್ರು ಕರಿಬೇಕು, ಇಲ್ಲಿ ಮೂಲಭೂತ ಸೌಕರ್ಯ ಬಗ್ಗೆ ಅವ್ರು ನಮ್ ಜೊತೆ ಚರ್ಚೆ ಮಾಡ್ಬೇಕು. ಗ್ರಾಮ ಪಂಚಾಯತಿಂದ ಏನ್ರಲ್ಲಿ ಊರಾಗ ಚರಂಡಿ ನೀರ್ ನಿಂತು ಸೊಳ್ಳೆ ಆದ್ರೆ ಪುಡಿ ಹೊಡಿತಾರೆ, ಪುಡಿ ಹೊಡಿತಾರೆ ಸರ್. ಮೊನ್ನೆ ಹೊಡೆದಾರ, ಪುಡಿ ಹೊಡೆದಾರ, ಆಮೇಲೆ ಚರಂಡಿ ಏನೂ ಆಗಿಲ್ಲ. ಚರಂಡಿ ಏನೂ ಆಗಿಲ್ಲ ಸರ್. ಚರಂಡಿ ಎಲ್ಲ ಚರಂಡಿ ಕೆಲವು ಕೂಡ ಆಗಿರ್ಬೇಕು, ನಮ್ಮ ಇರೋದು ಚರಂಡಿ ಆಗಿಲ್ಲ. ಶೌಚಾಲಯ ವ್ಯವಸ್ಥೆ ಶೌಚಾಲಯ ಅವ್ರ ಕೊಟ್ಟಾರಲ್ರಿ ಸರ್, ಸಾರ್ವಜನಿಕ ಕೊಟ್ಟಾರ, ಶೌಚಾಲಯದ ಕೊಟ್ಟಾರ. ಇದು ಏನ್ ಸಿಸಿ ರೋಡ್ ಆಗ್ಲಿ ಸರ್, ಮಳಿ ಬಂತ ನಮ್ಗೆ ಹೋಗ್ಲಾಕ್ ಬರೋದಿಲ್ಲ. ಆ ಸಮಸ್ಯೆ ಸಿಸಿ ರೋಡ್ ಚರಂಡಿ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಆಗ್ಬೇಕು ಸರ್. ರೋಡಿನ ವ್ಯವಸ್ಥೆ ಇಲ್ಲ ಕಲಿಕೆರಿಗೆ. ಆಮೇಲೆ ಯಾವ ಬಸ್ಸಿನ ಸವಲತ್ತು ಇಲ್ಲ. ನೀವು ಇಲ್ಲ ಸರ್, ಬಸ್ ನೋಡ್ರಿ, ನೀವು ಬಿಜಾಪುರ ಹೋಗುವಂತ ಬಸ್ ಇಲ್ಲ. ಆಕ್ಚುಲಿ ನಮ್ಗೆ ತಾಳಿಕೊಟ್ಲಿಂದ ಬಸ್ ಬರ್ಬೇಕಂದ್ರೆ ರೋಡ್ ಹೆಂಗ್ ಬರ್ಬೇಕು, ಸಂಪೂರ್ಣ ಹಾಳಾಗಿ ನೀವು ಹೋಗ್ತಿರ್ಬೇಕು. ನೀವು ಇಲ್ಲಿಂದ ಅಲ್ಗೂರ್ ಹೋಗ್ರಿ, ರೋಡ್ ಸರಿ ಇಲ್ಲ. ಹಿಂಗ ಹಾಕಿರಿ ಒಟ್ಟು ಇದು ಕಲಿಕೆನಾಗ ಸರ್ ಒಂಥರ ಫುಲ್ ಔಟ್ ಆಫ್ ಏರಿಯಾ ಹೋಗ್ಬಿಟ್ಟದು. ಇಲ್ಲಿ ಏನೂ ಸವಲತ್ತು ಇಲ್ಲ. ನಮ್ಗೆ ಏನಂತ ಸರ್, ಮಾಜಿ ಶಾಸಕರು ಇದ್ದಾಗ ಪಿರಾಪುರ್ಲಿಂದ ದೇವ್ರಪುರ ತಕ ರೋಡ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು. ಅದ್ ರೋಡ್ ಆದ್ರ ನಮ್ ಕಲಿಕೆ ಇಂಪ್ರೂವ್ಮೆಂಟ್ ಆಗಿದ್ರು. ಶಾಸಕರು ಹೋದ್ರು ಅಷ್ಟಕ್ಕೆ ಉಳಿತು. ಇವ್ರ ಗಮನಕ್ಕೂ ತಂದಿವಿ, ನಾವು ಬಳಸ ಹೇಳಿವಿ, ನೋಡ್ರಿ ಮಾಡ್ತೀವಿ ಅಂತ ಏನೂ ಆಗಿಲ್ಲ ಸರ್. ಗ್ರಾಮ ದೊಡ್ಡದ, ಅದ್ರ ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಆಗಿಲ್ಲ ಸರ್, ಆಗಿಲ್ಲ. ಆಮೇಲೆ ಇಷ್ಟು ದಿನ ಆಯ್ತು ನಮ್ ಶಾಸನ ಬಂದ್ಕಿರಿ, ಯಾರು ಜಡ್ಪಿ ಮೆಂಬರ್ ಕಲಿಕೆರು ಯಾವಾಗಿಲ್ಲ. ಅದಕ್ಕಾಗಿ ನಮ್ ಊರಾಗ ಯಾರು ಅಷ್ಟು ಪವರ್ಫುಲ್ ಲೀಡರ್ ಇಲ್ಲಾರ್ದು ಇದು ಊರು ಹಿಸ್ಟ್ರಿ ಉಳಿದ್ಬಿಟ್ಟು. ಊರಾಗೆಲ್ಲ ರೇಷನ್ ಅವೆಲ್ಲ ಕರೆಕ್ಟ್ ಮಾಡ್ತಾರ. ನಮ್ಮ ಮನೆಯವ್ರ ರೇಷನ್ ಹಚ್ತಾರಿ. ಅವ್ರು ರಾತ್ರಿ ಫೋನ್ ಮಾಡ್ಕೇರಿ ಹೇಳ್ತಾರಂತ ಕೇಳಿ, ನನಗ ನೀವೆಲ್ಲ ಇಂಟರ್ವ್ಯೂ ಮಾಡ್ರಿ, ರಾತ್ರಿ 10, 9, 11 ಗಂಟೆ ಆಗ್ಲಿ ಫೋನ್ ಮಾಡ್ಕೇರಿ ಕರ್ದಕಿರಿ ರೇಷನ್ ಕೊಡ್ತಾರ ಅಂತ ಕೇಳ್ತಾರ. ಇದ್ರ ಬಗ್ಗೆ ಏನೋ ಆಗ್ತಂತ ಸರ್. ಗ್ರಾಮದಾಗ ಸರ್ಕಾರಿ ಆಸ್ಪತ್ರೆ ಆದ್ರ ಆಸ್ಪತ್ರೆದಾಗ ಡಾಕ್ಟರ್ಗಳು ಸರಿಯಾಗಿ ಇರುದಿಲ್ಲ ಅಂತ ಆ ಡಾಕ್ಟರ್ಗಳು ಲಿಸ್ಟ್ ತಗೊಂಡ್ಕೆ ನಾವು ಸರ ಹೋಗಿದ್ವಿ ಸರ್. ಅಲ್ಲಿ ಒಬ್ಬರಿಬ್ರು ಡಾಕ್ಟರ್ ಇರ್ತಾರ, ಒಬ್ಬರು ಇರುದಿಲ್ಲ. ಮಧ್ಯಾಹ್ನ ಯಾರು ಇರುದಿಲ್ಲ. ಹೋಗಿ ಆಸ್ಪತ್ರೆ ನೀವು ಅಲ್ಲಿ ಇನ್ಕ್ವೈರಿ ಮಾಡ್ರಿ, ನಾ ಹೇಳಿದ್ರ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಊರಾಗ ಇದು ಕೊಡ್ತಾರ, ವಿಸಿಟ್ ಕೊಡ್ತಾರ. ಕೊಡ್ತಾರಲ್ರಿ ವಿಸಿಟ್ ಬಿಲ್ ಹತ್ಲಾಗ ವಿಸಿಟ್ ಕೊಡ್ತಾರ. ಮತ್ತೇನ್ ಕೊಟ್ಟಿ ನೋಡಿಲ್ಲ ಅವ್ರು. ಗರ್ಪಟ್ಟಿ ಗರ್ಪಟ್ಟಿ ತುಂಬ್ತಾರಲ್ಲ, ತುಂಬಲಾಕ್ ಬರ್ತಾರ ಇಲ್ಲಿ. ಗ್ರಾಮ ಪಂಚಾಯತ್ ಮನೆ ಹಾಕ್ಯಾರೇನ್ರಿ ಯಾರಿಗೆ? ಹಾಕ್ಯಾರಂತ ಸರ್, ಅದು ನನ್ಗ ಹಾಕ್ಯಾರ ಅಂತ ಕೇಳಿ ನಾನು. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅಂದ್ರೆ ನಿಮ್ಗೆ ಸಿಸಿ ರೋಡ್ಗಳ ಸಮಸ್ಯೆ, ಚರಂಡಿ ಸಮಸ್ಯೆ ಸರ್. ಆಮೇಲೆ ಕಲಿಕೆರಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್. ಸಮಸ್ಯೆ ಅದ್ರ ಸರ್, ಇನ್ನೂ ನಮ್ ಊರ್ ಬ್ಯಾಕ್ವರ್ಡ್ ಅದು, ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್. ಆಯ್ತು ಸರ್, ನಿಮ್ಮ ಸಮಸ್ಯೆಗಳನ್ನ ನಮ್ಮ ಟಿವಿ 66 ಕನ್ನಡ ಚಾನಲ್ ಮೂಲಕ ನಿಮ್ಮ ಶಾಸಕರಿಗೆ ತಲುಪಿಸಿ ನಿಮ್ಮ ಗ್ರಾಮಗಳ ಸಮಸ್ಯೆಗಳನ್ನ ಪರಿಹರಿಸಲು ದಯಮಾಡಿ. ಶಾಸಕರು ಅವ್ರು ಒಳ್ಳೆಯದಾರ, ಅವ್ರ ಬಗ್ಗೆ ನಮ್ಗೆ ಅಭಿಮಾನ ಅದ. ಅವ್ರು ಎಲ್ಲೇ ಸ್ವಲ್ಪ ಅವ್ರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ. ದಯಮಾಡಿ ಅವ್ರು ಬಂದ್ ಕೇರಿ, ನಾವೆಲ್ಲಾರ ಊರಲ್ಲಿ ಜನರು ಎಲ್ಲರೂ ಕಾಮನ್ ಯಾರು ಇಲ್ಲ, ಎಲ್ಲರೂ ಕರ್ದ್ಕೇರಿ ಅವ್ರ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರ ಅಂತ ಕೇಳಿ ನಿಮ್ಮ ಮುಖಾಂತರ ಅವ್ರಿಗೆ ನಾವು ಮನವಿ ಮಾಡ್ತೀವಿ. ವೀಕ್ಷಕರೇ, ಇದು ಕಲಿಕೆರೆ ಗ್ರಾಮಕ್ಕೆ ಹೋಗುವಂತ ಮುಖ್ಯ ರಸ್ತೆ. ಇದು ರಸ್ತೆ ಸಂಪೂರ್ಣ ಹಾಳಾಗಿದೆ. ಇಲ್ಲಿ ರಸ್ತೆಯನ್ನು ಡಾಂಬರ್ ರೋಡ್ ಕೂಡ ಆಗಿಲ್ಲ, ಮತ್ತೆ ಇಲ್ಲಿ ಸಿಸಿ ರೋಡ್ ಕೂಡ ಆಗಿಲ್ಲ, ಮತ್ತೆ ಇಲ್ಲಿ ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಚರಂಡಿಗಳ ಫುಲ್ ತುಂಬೋಗಿದೆ, ಅದನ್ನು ಕೂಡ ಯಾರು ಕ್ಲೀನ್ ಮಾಡಿಲ್ಲ. ಇದು ಎಲ್ಲ ಚರಂಡಿ ಎಲ್ಲ ಒಡೆದೋಗಿದೆ, ಅದನ್ನು ಕೂಡ ಯಾರು ಸರಿಯಾಗಿ ಕಟ್ಟೋ ವ್ಯವಸ್ಥೆಯನ್ನು ಮಾಡಿಲ್ಲ. ಇಲ್ಲಿ ಅಕ್ಕಪಕ್ಕದೆಲ್ಲ ಮನೆಗಳಿವೆ, ಅದ್ರಲ್ಲಾಗೋ ಸೊಳ್ಳೆಗಳಾದ್ರೆ ಎಲ್ಲ ಜನರಿಗೆ ಕಚ್ಚುತ್ತವೆ. ಇದನ್ನ ಯಾರು ಕೂಡ ಪುಡಿ ಹೊಡೆಯೋದಿಲ್ಲ. ಮತ್ತೆ ಇಲ್ಲಿ ಹೊಗೆ ಬಿಡುವಂತ ಕಾರ್ಯಕ್ರಮ ಕೂಡ ಗ್ರಾಮ ಪಂಚಾಯತಿಯವರು ಮಾಡಿಲ್ಲ. ಮತ್ತೆ ಇಲ್ಲಿ ಕಸದ ಗಾಡಿ ಕೂಡ ಬರ್ತಾ ಇಲ್ಲ ಗ್ರಾಮದಲ್ಲಿ. ಅದು ಕೆಲವೊಂದ್ ಕಡೆ ಮಾತ್ರ ಹೋಗುತ್ತೆ, ಕೆಲವೊಂದ್ ಕಡೆ ಬರೋದಿಲ್ಲ. ಇಲ್ಲಿ ಕುಡಿ ನೀರಿನ ಸಮಸ್ಯೆ ಕೂಡ ಇದೆ. ಇಲ್ಲಿ ನೋಡಬಹುದು ಪಕ್ಕದಲ್ಲಿ ಟಾಕಿ ಇದೆ, ಇದರಲ್ಲಿ ನೀರು ಅದು ಚೆನ್ನಾಗಿಲ್ಲ, ಕುಡಿಯೋಕೆ ನೀರು ಕೂಡ ಟೇಸ್ಟ್ ಸಪ್ಪಿದೆ. ಮತ್ತೆ ಗ್ರಾಮದಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇರೋದಿಲ್ಲ. ಸ್ವಲ್ಪ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಈ ರೋಡ್ಗಳನ್ನ ಸ್ವಲ್ಪ ಪರಿಶೀಲಿಸಿ ಸ್ವಲ್ಪ ಗ್ರಾಮಸ್ಥರಿಗೆ ರಸ್ತೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಟಿವಿ 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ವಿ.